ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ರಿಪ್ಪನ್ಪೇಟೆ ಸನಿಹದ ಹಾಲುಗುಡ್ಡೆ ಹೇಳುವಂಥ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಬಹು ರಾಜ್ಯ ಕೃಷಿಕರಾದಂಥ ಶ್ರೀ ಜೋಮಿ ಮ್ಯಾಥ್ಯೂ ಅವ್ರ ತೋಟದಲ್ಲಿದ್ದೀವಿ. ಸೊ ಇವರು ಏನು ಕೇಳಿದರೆ, ನಾವು ಮೂಲತಃ ಇವ್ರನ್ನ ಹುಡ್ಕೊಂಡು ಇಲ್ಲಿ ಬಂದಿರೋದು ಕಾಳುಮೆಣಸಿನ ತಳಿ ಬಗ್ಗೆ ಮಾಹಿತಿಯನ್ನು ಮಾಡ್ಕೊಳ್ಳೋದಕ್ಕೆ. ಹಿಂದೆ ನಾವು ಕಾರ್ಯಕ್ರಮ ಮಾಡಿದ್ವಿ ಇವರದ್ದು. ಇವರು ಒಂಥರ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇವತ್ತು 30-40 ಬೆಳೆಯ ಅನುಭವ ಇದೆ. ಇದರಲ್ಲಿ ಕರ್ನಾಟಕದಲ್ಲಾಯಿತು, ಆಮೇಲೆ ಮೂಲತಃ ಇವರು ಕೇರಳದವರು, ಆಮೇಲೆ ಮೇಘಾಲಯದಲ್ಲಿ ಕೂಡ ಮಾಡ್ತಾಯಿದ್ದಾರೆ, ಅಲ್ಲೂ ಕೂಡ ಜಮೀನಿದೆ. ಸೊ ಹಾಗಾಗಿ ಇಲ್ಲಿ ಇವರದ್ದು ಬೇರೆ ಬೇರೆ ಕ್ಲೈಮೆಟಿಕ್ ಕಂಡೀಷನಲ್ಲಿ ಬೇರೆ ಬೇರೆ ಕಾಳುಮೆಣಸು, ಕಾಫಿ, ಇದು ಅಡಿಕೆ, ಕೋಕೋ ಇದೆ. ಎಲ್ಲದರ ಜೊತೆಗೆ ಈಗ ಭಾಳ ದೊಡ್ಡ ಪ್ರಮಾಣಕ್ಕೆ, ಮತ್ತು ಎಲ್ಲಕ್ಕಿಂತ ಮೊದಲೇ ರಬ್ಬರು, ಈಗ ದೊಡ್ಡ ಪ್ರಮಾಣಕ್ಕೆ ಎಕ್ಸಾಟಿಕ್ ಫ್ರೂಟ್ಸ್ ಬೇರೆ ಬೇರೆ ಇದಕ್ಕೆ ಹೋಗ್ತಾರೆ. ಇದು ನೋಡಿ ನನ್ನ ಪಕ್ಕದಲ್ಲಿರೋದು ಇದು ಮ್ಯಾಂಗೋಸ್ಟೀನ್. ಇದು ಇಲ್ಲಿ ಗಿಡ ಸಣ್ಣದಿದೆ, ಬಟ್ ಬೇರೆ ಭಾಗದಲ್ಲಿ ಈಗಾಗಲೇ ಬೆಳೆ ಇದೆ ಇವರದ್ದೇ. ಸೊ ಇದೆಲ್ಲ ಮಾಹಿತಿಯನ್ನು ಒಂದು ಬೇಸಿಕ್ಸ್, ಇಷ್ಟೊಂದು ಅವಕಾಶ ಹೇಗೆ ಇವರು ಮಾಡ್ಕೊಂಡ್ರು, ಇಷ್ಟೊಂದು ಬೆಳೆಯನ್ನು ಹೇಗೆ ಹೊರಟರು, ಬೆಳೆಗೆ ಫ್ಯಾಷನ್ ಫ್ರೂಟಲ್ಲಿ ಒಂದಿಷ್ಟು ಕಸರತ್ತು ಮಾಡ್ತಾಯಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಇವರ ಕೃಷಿ ಕ್ಷೇತ್ರ ಎಷ್ಟಿದೆ, ಜೊತೆಗೆ ಇವರ ಅಂದರೆ ಒಂಥರ ಬರ್ಡ್ಸ್ ಐ ವ್ಯೂ, ಅಂದರೆ ಮೇಲ್ನೋಟದ ಒಂದು ಚಿತ್ರಣವನ್ನು ಇವತ್ತಿನ ಕಂತಿನಲ್ಲಿ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಪ್ರಾರಂಭದಲ್ಲಿ ತಮ್ಮ ತೋಟದಿಂದ ಕಾರ್ಯಕ್ರಮ ಮಾಡಿದ್ವಿ, ಬಟ್ ನೀವಿರಲಿಲ್ಲ ಆವಾಗ, ನಮ್ಮ ಇಂಟರ್ವ್ಯೂಗಳಲ್ಲಿ ಇರಲಿಲ್ಲ. ಕಾಳುಮೆಣಸಿನ ತಳಿಗಳನ್ನು ನಾವು ಮತ್ತು ವೇಣುಗೋಪಾಲ್ ಸರ್ ಇಲ್ಲಿ ಮಾಡಿದ್ವಿ, ಮತ್ತು ನಿಮ್ಮ ಬೇರೆ ಬೇರೆ ತೋಟಗಳಿಗೆ ನಮ್ಮ ಜನ ಭೇಟಿ ಕೊಟ್ಟಿದ್ದರು. ಸೊ ಈಗ ಸರ್ ನೀವು ಕನ್ನಡ ಮಾತಾಡ್ತೀರಿ, ಕೇರಳದವರಾದ್ರೂ ಕೂಡ. ಸೊ ನೀವು ಮೂಲತಃ ಕೇರಳದಲ್ಲಿ ರೈತರ ಒರಿಜಿನಲಿ? ಹೌದು ಸರ್, ನಾನು ಐ ಆಮ್ ಫ್ರಮ್ ಎ ಫಾರ್ಮರ್ ಫ್ಯಾಮಿಲಿ. ಓಕೆ. ಸೊ ಮೈ ಫಾದರ್ ವಾಸ್... ಆದಷ್ಟು ಕನ್ನಡದಲ್ಲಿ ಮಾತಾಡುವ, ಕನ್ನಡ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಮಗೇನು ಅರ್ಥ ಆಗುತ್ತೆ. ಸೊ ಅಪ್ಪಾಜಿ ಕಾಲದಿಂದಲೂ ರೈತರೇ ನಾವು. ಆದರೆ ನನ್ನದು ಫಾದರು ಅಗ್ರಿಕಲ್ಚರ್ ಗ್ರಾಜ್ಯುಯೇಟೇ. ಅವರು ಕೇರಳ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ ರಿಟೈರ್. ನೀವು ಅಗ್ರಿಕಲ್ಚರ್ ಓದಕ್ಕೆ ಹೋಗಲಿಲ್ಲ? ಅಗ್ರಿಕಲ್ಚರ್ ನಾನು MBA ಕಂಪ್ಲೀಟ್ ಮಾಡಿದ್ರು. MBA ಬಿಕಾಮ್ MBA. ನೀವು ಲೆಕ್ಕ, ಅವರು ಕೃಷಿ, ನೀವು ಲೆಕ್ಕ. ಸೊ ನೀವು ಕೇರಳದಲ್ಲಿ ತೋಟ ಇದೆ, ಏನಿದೆ ಅಲ್ಲಿ? ಕೇರಳದಲ್ಲಿ ಕೇರಳದಲ್ಲಿ ಈಗ 4 ಡಿಸ್ಟ್ರಿಕ್ಟಲ್ಲಿ ಕೃಷಿ ತೋಟ ಉಂಟು. ಬೇಸಿಕಲಿ ಒಂದು ಎಷ್ಟು ಇರ್ಬೋದು? ಒಂದು 100-200 ಎಕರೆ? ಒಂದು 200 ಎಕರೆ ಪ್ಲಸ್. 200 ಎಕರೆ. ಅದು ಸುಮಾರು ಟ್ರಾಪಿಕಲ್ ಬೆಳೆಗಳೆಲ್ಲ ಕೂಡ ಎಲ್ಲ ಇದೆ. ಇಲ್ಲಿಗೆ ನೀವು ಎನ್ಸಿಸ್ಟ್ರಲ್ ಪ್ರಾಪರ್ಟಿನ ಇತ್ತು, ನೀವು ಮತ್ತೆ ಪರ್ಚೇಸ್ ಮಾಡಿ. ಸೊ ಕೇರಳದ 4 ಜಿಲ್ಲೆಯಲ್ಲಿ ಒಂದು 200 ಎಕರೆ. ಅಲ್ಲಿ ಮುಖ್ಯವಾಗಿ ಏನೆಲ್ಲ ಬೆಳೆಗಳಿದೆ? ಟ್ರೆಡಿಷನಲಿ ಏನಿತ್ತು? ಟ್ರೆಡಿಷನಲಿ ನಮ್ಮದು ಈಗ ಬಿಫೋರ್ 1960s ನಮ್ಮದು ಟ್ರೆಡಿಷನಲ್ ಬೆಳೆ ಅಂದರೆ ತೆಂಗು, ಅಡಕೆ, ಮತ್ತೆ ಶುಂಠಿ, ಪೆಪ್ಪರು ಇತ್ಯಾದಿ ಬೆಳೆಗಳಿತ್ತು. ಮತ್ತೆ ಆಮೇಲೆ ಫ್ರಮ್ 1960 ಆನ್ವರ್ಡ್ಸ್ ಶಿಫ್ಟೆಡ್ ಟುವರ್ಡ್ಸ್ ರಬ್ಬರ್. ಓಕೆ. 70s ನಂತರ ಬಂತು ರಬ್ಬರು. 60s, 70s, 80s ಅಪ್ ಟು 2015 ರಬ್ಬರೇ ನಮ್ಮ ಮೇನ್ ಬೆಳೆ ಇತ್ತು. ರಬ್ಬರಿಂದು ಈಗ ಪ್ರೊಡಕ್ಟಿವಿಟಿ ಕಮ್ಮಿ ಆಯಿತು, ವಯಬಿಲಿಟಿ ಕಮ್ಮಿ ಆಯಿತು, ರೇಟ್ ಕಮ್ಮಿ. ಅಂದರೆ ಈಗ ನಮ್ಗೆ ಹೈ ವ್ಯಾಲ್ಯೂ ಪರ್ ಏಕರ್. ಬೇರೆ ಬೆಳೆಗಳ ಆಪ್ಷನ್ಸ್ ಬಹಳ ಆಪ್ಷನ್ಸ್ ಉಂಟು ಇವಾಗ. ಸೊ ನಾವು ಈಗ ನಮ್ಮ ಮೇನ್ ಫೋಕಸ್ ಅಂದ್ರೆ ಈಗ ಫ್ರೂಟ್ಸ್, ಎಕ್ಸೋಟಿಕ್ ಫ್ರೂಟ್ಸ್. ಓಕೆ. ಈಗ ಅದಕ್ಕೆ ಬರೋಣ. ಸೊ ಕೇರಳದಲ್ಲಿ ಇದೆಲ್ಲದೂ ಇದೆ, ಹಣ್ಣಿನ ಬೆಳೆಗಳಿದೆ. ಈಗ ಆಯ್ತು, ನಿಮ್ಮ ಮೂಲ ಬೆಳೆಗಳು ತೆಂಗಿದೆ, ಅಡಿಕೆ ಇದೆ, ಎಲ್ಲದೂ ಈಗ ಒಂದಷ್ಟು ಇದ್ದೇ ಇದೆ. ಅಡಿಕೆ ಇದೆ, ಕಾಳುಮೆಣಸಿದೆ, ಕೋಕೋ ಇದೆ, ಕರೆಕ್ಟ್. ಆಮೇಲೆ ರಬ್ಬರು ಈಗ ನೀವು ಕಮರ್ಷಿಯಲಿ ಮಾಡ್ತಾ ಇಲ್ಲ, ಬಟ್ ಮರ ಉಂಟು. ಕೇರಳದಲ್ಲಿ ಕಮರ್ಷಿಯಲ್ ರಬ್ಬರ್ ಈಗಲೂ ಉಂಟು. ಅಂದ್ರೆ ಅನದರ್ ಸೈಕಲ್ ವಿಲ್ ಕಮ್ ಫಾರ್ ರಬ್ಬರ್. ಓಕೆ. ಇನ್ನೊಂದು ಬರುತ್ತೆ ಆವಾಗ. ಕರೆಕ್ಟ್. ಸೊ ಈಗ ಅದ್ರ ಜೊತೆಗೆ ಎಕ್ಸಾಟಿಕ್ ಫ್ರೂಟು ಕೂಡ ಹಾಕೊಂಡಿದ್ರಿ. ಇಲ್ಲಿ ಕರ್ನಾಟಕದಲ್ಲಿ, ಅಲ್ಲಿ ಕೇರಳದಲ್ಲಿ ನಿಮ್ಗೆ ಇನ್ನೂ ಎಕ್ಸ್ಪಾನ್ಷನ್ಗೆ ಜಾಗ ಇದೆಯಾ? ನೀವು ಖರೀದಿ ಮಾಡೋದಾದ್ರೆ ಜಾಗ ಇದೆ? ಹೌದು. ಕೇರಳದಲ್ಲಿ ಇವಾಗ ಟ್ರೆಂಡ್ ಅಂದರೆ, ಕೇರಳದಲ್ಲಿ ಒಂದು 10 years ಬ್ಯಾಕು ಎಲ್ಲರೂ ಕೃಷಿಯಲ್ಲಿ ತುಂಬ ಆಕ್ಟಿವ್ ಆಗಿತ್ತು. ಈಗ ಯಂಗ್ ಜನರೇಷನ್ಸು ಈಗ ಫಾರಿನ್ ಕಂಟ್ರೀಸ್ಗೆ ಮೈಗ್ರೇಟ್ ಆಗ್ತಾ ಉಂಟು, ಪಾಪ್ಯುಲೇಷನ್ ಕಮ್ಮಿ ಆಗ್ತಾ ಉಂಟು. ಕೇರಳ ಇಸ್ ಫೇಸಿಂಗ್ ನೆಗೆಟಿವ್ ಪಾಪ್ಯುಲೇಷನ್. ಅಗ್ರಿಕಲ್ಚರು ಮೇನ್ ಇನ್ಕಮ್ ಅಲ್ಲ ಈಗ. ಅಲ್ಲ ಅಗ್ರಿಕಲ್ಚರ್ ಕೇರಳದಲ್ಲಿ ಈಗ ನೀವು ಟೋಟಲ್ ನೋಡುವಾಗ ಲೆಸ್ ದ್ಯಾನ್ 5%
ಆಫ್ ದ ಪಾಪ್ಯುಲೇಷನ್ enrolled in agriculture. ಓಕೆ. ಈಗ ಬಟ್ ಹಂಗಿದ್ರೆ ಜಮೀನು ನಿಮಗೆ ಮಾರಾಟಕ್ಕೆ ಸಿಗುತ್ತೆ? ಜಮೀನು ತುಂಬ ಸಿಗುತ್ತೆ. ಅಗ್ರಿಕಲ್ಚರ್ ಲ್ಯಾಂಡ್ ಯಾರು ಇಂಟ್ರೆಸ್ಟ್ ಇಲ್ಲ. ಕಾಸ್ಟ್ ಏನಿದೆ? ಕಾಸ್ಟ್ ತುಂಬ ಒಂದು 10 years ಏನು ರೇಟ್ ಇದ್ದು ಅದರಿಂದೊಂದು 30% ರೇಟೇ ಇರೋದು. 30% ಏನಿದೆ. ಎಷ್ಟಿದೆ ಸರ್ ಈಗ ಒಂದು ಎಕರೆ ನಾನು ಈ ಥರದ್ದು ತೋಟ ಪ್ಲಾಂಟೇಶನ್ ತೊಗೊಳೋದಾದ್ರೆ ಒಂದು ಎಕರೆ ಎಷ್ಟಿದೆ? ಒಂದು ಎಕರೆ ಒಂದು ಆವ್ರೇಜ್ ಅಂದರೆ 20 lakh to 25 lakhs. ಓಕೆ ಸರ್, ಹೆಚ್ಚಲ್ಲ ಸರ್ ಅದು. ನಮ್ಮ ಕರ್ನಾಟಕದಲ್ಲಿ ಡ್ರೈ ಲ್ಯಾಂಡು 40 ಲಕ್ಷ ಆಗಿದೆ. ಹೌದು. ಸಿಟಿ ಹತ್ತಿರ ಇದ್ರೆ 1 ಕೋಟಿ ಆಗಿದೆ. ಇಲ್ಲಿ ಪಾಪ್ಯುಲೇಷನ್ ಇದೆ, ಇನ್ನೂ ತೊಗೊಳೋರು ಇದ್ದಾರೆ. 20 ಲಕ್ಷ 25 ಲಕ್ಷ ನಾವು ಕೇರಳಕ್ಕೆ ಬರೋದು ಒಳ್ಳೆಯದು. ಸೊ ಈಗ ಆಯಿತು. ಕರ್ನಾಟಕದಲ್ಲಿ ಸರ್ ನಿಮ್ದು ಎಷ್ಟಿದೆ? ಕರ್ನಾಟಕದಲ್ಲಿ ನಾನು ಶಿವಮೊಗ್ಗ ಡಿಸ್ಟಿಕಲ್ಲಿ ನಮ್ಮದು ಪ್ಲಾಂಟೇಶನ್ಸ್ ಇರೋದು. ಮೇಯ್ನಾಗಿ ಪೆಪ್ಪರು, ಕಾಫಿ, ರಬ್ಬರು. ರಬ್ಬರ್ ಮೊದಲೇ ರಬ್ಬರ್ ಇಲ್ಲಿ ಬಂದು ರಬ್ಬರ್ ಹಾಕಿದ್ರಿ? ಫಸ್ಟ್ ಮೊದಲೇ ಬಂದು ಶುಂಠಿ ಹಾಕಿದ್ರಿ? ಇಲ್ಲ, ಮೊದಲೇ ಬಂದು ನಾನು ಫಸ್ಟ್ ಹಾಕಿರೋದು ಕ್ರಾಪು ರಬ್ಬರು ಮತ್ತೆ ಅಡಕೆ. ಈ ಒಂದು 15 ವರ್ಷದಿಂದ ನೀವು ಕರ್ನಾಟಕ ಬಂದಿದ್ದು? 97 ಬಂದಿದ್ರು. ಈಗ ಆಲ್ಮೋಸ್ಟ್ 30 years ಆಗಿ 29 years. 30 years. 30 years ಅಲ್ಲಿ ಫಸ್ಟ್ ಹಾಕಿರೋದು ಕ್ರಾಪ್, ಫಸ್ಟ್ ವರ್ಷ ಹಾಕಿರೋದು ಕ್ರಾಪ್ 2 ಕ್ರಾಪು, ರಬ್ಬರು ಮತ್ತೆ ಅಡಕೆ. ರಬ್ಬರ್ ಅಡಿಕೆ. ನಂತರ ಇಂಡೋ ಕ್ರಾಪ್ಸ್ ಮಾಡಿದ್ರು. ಇಂಡೋ ಕ್ರಾಪ್ಸ್ ಅಂದ್ರೆ ಅದರಲ್ಲಿ ಬೆನಾನ, ಫಸ್ಟ್ ಬೆನಾನೆ ಹಾಕಿದ್ರು, ಬಾಳೆ ಹಾಕಿದ್ರು, ಆಮೇಲೆ ಶುಂಠಿ ಹಾಕಿದ್ರು. ಶುಂಠಿ ಲೇಟೆಸ್ಟ್ ಸ್ಟೇಜ್ ಅಲ್ಲಿ ಹಾಕಿರೋದು ಇಂಡೋ ಕ್ರಾಪ್ ಆಗಿ. ಮತ್ತೆ ಇದು ಕೋಕೋ ಹಾಕಿದ್ರು. ಕೋಕೋ ಈಗಿಲ್ಲ ಕಾಣಿಸ್ತದೆ. ಕೋಕೋ ಉಂಡ, ಸ್ವಲ್ಪ ಉಂಡ. ಆಮೇಲೆ ಕಾಫಿ ಮತ್ತೆ ಇವಾಗೆಲ್ಲ ಎಕ್ಸೋಟಿಕ್ ಫ್ರೂಟ್ಸ್ ಅದಕ್ಕೆ ಪೂರ್ತಿ ಡೈವರ್ಟ್ ಆಗ್ತದೆ. ಆ ಪಾಯಿಂಟಿಗೆ ಬರೋಣ ಸರ್. ಇಲ್ಲಿ ನೀವು ಕರ್ನಾಟಕದಲ್ಲಿ ಎಷ್ಟು ಎಕರೆ ಇದೆಯೋ? ನಾನೀಗ ಕರ್ನಾಟಕದಲ್ಲಿ ಒಂದು 200 acre ಪ್ಲಸ್ ಅಲ್ಲಿ ಕರ್ನಾಟಕದಲ್ಲಿ ಕಲ್ಟಿವೇಷನ್ ಮಾಡ್ತೀನಿ. ಮತ್ತೆ ಇಲ್ಲಿ ಇನ್ನೂ ಎಕ್ಸ್ಪಾನ್ಷನ್ ನಡೀತಾ ಇಲ್ಲ. ಕರ್ನಾಟಕದಲ್ಲಿ ಲ್ಯಾಂಡ್ ತುಂಬಾ ಕಾಸ್ಟ್ಲಿ ಆಯಿತು, ಕೇರಳದಲ್ಲಿ ಚೀಪ್ ಆಯಿತು. ಅಲ್ಲಿ ತಗೊಳ್ಳೋರಿಲ್ಲ, ನೀವು ರೇಟ್ ಹೇಳಿದರೆ. ಜನನೇ ಇಲ್ಲ, ತಗೊಳ್ಳೋರಿಲ್ಲ. ಓಕೆ. ಸೊ ಇದು ಆಯಿತು. ಆಮೇಲೆ ನೀವು ಈ ಅಸ್ಸಾಮು ನಾರ್ತ್ ಈಸ್ಟಲ್ಲಿ ಇದ್ದೀರಿ ಅಂತ ಅಂದ್ಕೊಂಡೆ. ನಾರ್ತ್ ಈಸ್ಟಲ್ಲಿ ಮೇಘಾಲಯದಲ್ಲಿ ಮೇಘಾಲಯ ಅಸ್ಸಾಂ ಬಾರ್ಡರ್ ಅಂತ ಹೇಳಿದ್ರಿ. ಮೇಘಾಲಯ ಅಸ್ಸಾಂ ಬಾರ್ಡರ್ ರಿಬೋಯ್ ಡಿಸ್ಟಿಕ್ ಅಲ್ಲಿ. ಓಕೆ. ತುಂಬಾ ಒಳ್ಳೆ ಅಗ್ರಿಕಲ್ಚರ್ ಬೆಲ್ಟ್ ಅದು. ಓಕೆ. ಅಲ್ಲಿ ಎಷ್ಟು ಎಕರೆ ಇದೆ ನಿಮ್ದು ಈಗ? ಅಲ್ಲಿ ಈಗ ನಾವು ಒಂದು 250 acres ಅಲ್ಲಿ ಕಲ್ಟಿವೇಷನ್ ಮಾಡ್ತಾ ಇದ್ದೀನಿ. ಓಕೆ. ಅಲ್ಲಿ ಏನೇನು ಬೆಳೆಗಳು ಮಾಡ್ತಾ ಇದ್ದೀರಿ? ಅಲ್ಲೇ ಕೂಡ ಒಂದು 10 to 15 ವೆರೈಟೀಸ್ ಆಫ್ ಪ್ಲಾಂಟ್ಸ್ ಉಂಟು. ಅಂದರೆ ಎಕ್ಸೋಟಿಕ್ ಫ್ರೂಟ್ಸ್ ಎಲ್ಲ ಉಂಟು. ಆದರೆ ಮೇನ್ ಕ್ರಾಪ್ ಅಂದರೆ ಅಲ್ಲೇದು ನಮ್ಮದು ಈಗ ಪೆಪ್ಪರು, ಪೈನಾಪಲು ಮತ್ತು ಅಡಕೆ ನಟ್. ಹಾಗಾರಲ್ಲಿ ಅಡಿಕೆ ಚೆನ್ನಾಗಿ ಬರುತ್ತೆ? ಅಡಕೆ ತುಂಬ ಚೆನ್ನಾಗಿ ಬರುತ್ತೆ. ವಾಟರ್ ಸೋರ್ಸ್ ತುಂಬ ಚೆನ್ನಾಗಿ ಉಂಟು. ಡಿಸೀಸ್ ಇಲ್ಲ. ಜನ ಇದ್ದಾರಾ ಕೆಲಸಕ್ಕೆ? ಜನ ಉಂಟು. ಮತ್ತು ಅಸ್ಸಾಮು ನಾರ್ತ್ ಈಸ್ಟಲ್ಲಿ ಎಲ್ಲ ತುಂಬ ನಮ್ಮ ಕಡೆ ಎಲ್ಲ ಜನ ಕೆಲಸಕ್ಕೆ ಬರ್ತಾ ಇದ್ದಾರೆ. ನೀವು ಅಲ್ಲೇ ಹೋಗಿ ಜನರು ಕರ್ಕೊಂಬರೋ ಬದಲಿಗೆ ಅವ್ರೂರಿಗೆ ಹೋಗಿ ಮಾಡ್ತಾ ಇದ್ದೀರಿ. ಮತ್ತು ಅವ್ರಿಗೆ ಇದೊಂದು ಸೋಷಿಯಲ್ ಕೋಸ್ ಕೂಡ, ಎಂಪ್ಲಾಯ್ಮೆಂಟ್ ಟು ದ ಲೋಕಲ್ ಪಾಪ್ಯುಲೇಷನ್. ಈಗ ನಾವು ಯಾವುದೇ ಬೆಳೆ ಬಗ್ಗೆ ನಿರ್ದಿಷ್ಟ ಅಲ್ಲ ಅಂದರೂ ನೀವು ಎಕ್ಸಾಟಿಕ್ ಫ್ರೂಟ್ ಬಗ್ಗೆ ಭಾಳ ಅಟ್ರಾಕ್ಟ್ ಆಗಿ. ಯಾಕೆ ನೋಡಿ, ಅದು ನೀವು ಹೇಳ್ತೀರಿ ಒಂದು ರಫ್ ಐಡಿಯಾ. ಕಾಳುಮೆಣಸು ಓವರ್ ಆಲ್ ನೀವು ಕೇರಳ, ಈಗ ಅಲ್ಲಿ ಮೇಘಾಲಯದಲ್ಲಿ ಕಾಳುಮೆಣಸು ಉಂಟು ಸರ್, ಬಂದಿದೆ. ಓವರ್ ಆಲ್ ನೀವು ಎಷ್ಟು ಕ್ವಿಂಟಲ್ ಬೆಳಿತೀರಿ ಎಲ್ಲ ಆಲ್ ಟುಗೆದರ್? ಜೋಮಿ ಮ್ಯಾಥ್ಯೂ ಅವರದ್ದು ಒಟ್ಟಾರೆ ಕಾಳುಮೆಣಸಿನ ಇದು ಉತ್ಪಾದನೆ ಎಷ್ಟು? ನಮ್ಮದು ನಿಮ್ಗೆ ಗೊತ್ತುಂಟಲ್ಲ, ನನ್ನದೊಂದು ಆವ್ರೇಜ್ ಉತ್ಪಾದನೆ ಅಂದರೆ ಒಂದು 50 to 60 ಟನ್ಸೇ. ಆದರೆ ದಿಸ್ ಇಯರು ಪ್ರೊಡಕ್ಷನ್ ತುಂಬ ಕಮ್ಮಿ. ನಮ್ಮ ನಾರ್ಮಲ್ ಪ್ರೊಡಕ್ಷನ್ 40% ಈಲ್ಡ್ ಇರೋದು. ಲಾಸ್ಟ್ ಇಯರ್ ಮಳೆ. ನೀವು ಹೈಯೆಸ್ಟ್ ಎಷ್ಟು ಅಚೀವ್ ಮಾಡಿದ್ರಿ? IPC ಅವಾರ್ಡ್ ಬಂತು ನಿಮಗೆಲ್ಲ, ಇಂಟರ್ನ್ಯಾಷನಲ್ ಪೇಪರ್ ಕಮ್ಯುನಿಟಿ ಅವಾರ್ಡ್ ಬಂತು. ಕರ್ನಾಟಕದ 7 ಜನರಲ್ಲಿ ಬಹುಶಃ ನೀವು ಒಬ್ಬರು ಕಾಣಿಸ್ತದೆ. ನೀವು ಕರ್ನಾಟಕ ಅಂತ ಹೇಳೋದು ಕಷ್ಟ. ಕೇರಳ, ಕರ್ನಾಟಕ, ಮೇಘಾಲಯ ಎಲ್ಲ ಸೇರಿ ಒಟ್ಟಾರೆ ನಿಮಗೆ ಯಾವಾಗ ಬಂತು ಸರ್ ಅದು IPC ಅವಾರ್ಡ್? 2020 ಬಂತು. ಸೊ ಆ ಒಟ್ಟಾರೆ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಕಾಳುಮೆಣಸನ್ನು ಎಷ್ಟು ತೆಗೆದಿದೆ? ನಮ್ಮದು ಬಂದಿರೋದು ಒಂದು ಕ್ಲೋಸ್ ಟು 60 ಟನ್ಸ್. 60 ಟನ್ ಅಂದರೆ 600 ಕ್ವಿಂಟಲ್. ಅದು ಸ್ವಲ್ಪ ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್. ತುಂಬ ಮತ್ತು ನಿಮ್ಮ ಫೋಕಸ್ಸು ಈಗ ಸ್ವಲ್ಪ ಡೈವರ್ಟ್ ಆಗ್ತದೆ ಬೇರೆ. ಈಗ ಪೆಪ್ಪರಲ್ಲಿ ತುಂಬ ಜಾಸ್ತಿ ಎಕ್ಸ್ಪ್ಯಾನ್ಷನ್ ಇಲ್ಲ, ಒಂದು ಆರ್ಗ್ಯಾನಿಕ್ ಎಕ್ಸ್ಪ್ಯಾನ್ಷನ್ ಉಂಟು. ಈಗ ಎಕ್ಸ್ಪ್ಯಾನ್ಷನ್ ನಾನು ಜಾಸ್ತಿ ಮಾಡ್ತಾ ಇರೋದು ಎಕ್ಸೋಟಿಕ್ ಫ್ರೂಟ್ಸ್ ಮತ್ತು ಹಲಸು. ಓಕೆ. ಆ ಪಾಯಿಂಟಿಗೆ ಬರೋಣ ಸರ್. ಈಗ ಆಮೇಲೆ ಅಡಿಕೆ ನಿಮ್ಮದು ಎಷ್ಟಿದೆ? ಆ ಲೆಕ್ಕದಲ್ಲಿ ಕಡಿಮೆ ಅಡಿಕೆ ಎಷ್ಟು ಪ್ರೊಡಕ್ಷನ್ ಇದೆ? ಅಡಕೆ ಪ್ರೊಡಕ್ಷನ್ ತುಂಬ ಕಮ್ಮಿನೇ. ನಂದು ಕನ್ನಡದಲ್ಲಿ ಇರೋದು ಅಡಕೆ ಪ್ಲಾಂಟೇಶನ್ ನಾನು ಸೇಲ್ ಮಾಡಿ ಈಗ ಮೇಘಾಲಯದಲ್ಲಿ ಅಷ್ಟೇ ಅಡಕೆ ಪ್ಲಾಂಟೇಶನ್ ಇರೋದು. ಓಕೆ. ಹಾಗಾಗಿ ನಿಮ್ಮದು ಅಡಿಕೆ ಕಡಿಮೆ. ಅಡಕೆ ಈಗ ಈ ವರ್ಷ ಪ್ರೊಡಕ್ಷನ್ ಇಲ್ಲ. ಈ ಕಾಫಿ ಎಷ್ಟು ಟನ್ ಮಾಡಿದ್ರಿ ಓವರ್ ಆಲ್ ನಿಮ್ಮ? ಇದು ಕಾಫಿನೂ ಕಡಿಮೆ ನಿಮ್ಗೆ? ಕಾಫಿನೇ ಕಡಿಮೆನೇ ನಮ್ಮದು. ಚಂದ್ರಗಿರಿ ಕಾಫಿಯಲ್ಲಿ ಈ ವರ್ಷ
10-15 ಟನ್ಸ್ 15 ಟನ್ಸ್ ಅಷ್ಟೇ. ಕಾಫಿ ನೀವು ಎಕ್ಸ್ಪಾನ್ಷನ್ ಆಗಿಲ್ಲ, ಎಕ್ಸ್ಪ್ಯಾನ್ಷನ್ ಅಂದರೆ ಈಗ ನಾವು ಏನೇನು ಎಲ್ಲಿ ಪೆಪ್ಪರ್ ಉಂಟು ಅಲ್ಲೇ ಇಂಟರ್ಕ್ರಾಪ್ ಆಗಿ ಮಾಡ್ತಾ ಇದ್ದೀರಿ. ಬಟ್ ಈಗ ಇನ್ನು ಗ್ರೋನ್ ಅಪ್ ಪ್ಲಾಂಟೇಶನ್ಸ್ ನಿಮ್ಮದು ಕಡಿಮೆ ಇದೆ. ಗ್ರೋನ್ ಅಪ್ ಪ್ಲಾಂಟೇಶನ್ಸ್ ಕಡಿಮೆ. ನಾನು ಮೇಘಾಲಯದಲ್ಲಿ ಕೂಡ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದೇನೆ. ಕಾಫಿ ಬರುತ್ತೆ ಅಲ್ಲೇನು ಸಮಸ್ಯೆ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಅಮೋಘ್ ಇ-ಕಾರ್ಟ್, ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ ಗೇರ್, ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್, ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ.
ಸರ್, ಈಗ ಎಕ್ಸಾಟಿಕ್ ಫ್ರೂಟ್ಸ್ ಬಗ್ಗೆ ನೀವು ಭಾಳ ಅಟ್ರಾಕ್ಟ್ ಆದಂಗಿದೆ. ಅದರಲ್ಲಿ ಯಾವ್ಯಾವುದು ಎಕ್ಸಾಟಿಕ್ ಫ್ರೂಟ್ಸ್ ನೀವು ಕೈ ಹಾಕಿರೋದು ಯಾವ್ಯಾವ ಬೆಳೆಗಳು? ನಮ್ಮದು ಎಕ್ಸೋಟಿಕ್ ಫ್ರೂಟ್ಸಲ್ಲಿ ಮೇಯ್ನಾಗಿ ಈಗ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇರೋದು ಡ್ರ್ಯಾಗನ್ ಫ್ರೂಟು. ಡ್ರ್ಯಾಗನ್ ಫ್ರೂಟ್, ಓಕೆ. ಡ್ರ್ಯಾಗನ್ ಫ್ರೂಟು ಮತ್ತು ನೆಕ್ಸ್ಟು ರಂಬುಟಾನ್, ಓಕೆ. ನೆಕ್ಸ್ಟು ಅವಕ್ಯಾಡೋ ಅಂದರೆ ಬಟರ್ ಫ್ರೂಟು, ಆಮೇಲೆ ಮ್ಯಾಂಗೋಸ್ಟಿನು, ಡುರಿಯಾನು. ಹೌದು, ಅದು ತಿಂತಾರೆ, ಇಲ್ಲಂತ ತಿಂತಾರ? ದುರ್ನಾಥದ ಹಣ್ಣು ತುಂಬ ಡಿಮ್ಯಾಂಡ್ ಇರೋದು ಫ್ರೂಟ್ ಸರ್ ಅದು. ಬಟ್ ನಮಗೆ ದುರ್ನಾಥದ ಹಣ್ಣು ಇಲ್ಲ ಸರ್, ಈಗ ಇರೋದು ವೆರೈಟಿಗಳು ಕೆಲವು ಒಳ್ಳೆ ಎಕ್ಸೋಟಿಕ್ ವೆರೈಟಿಗಳುಂಟು. ಈ ರೆಡ್ ಪ್ರೋನ್, ಬ್ಲ್ಯಾಕ್ ಪ್ರೋನ್ ಎಲ್ಲ ಹೇಳಿ ತುಂಬ ಟೇಸ್ಟ್ ಇರೋದು, ಅಷ್ಟೇನು ಸ್ಮೆಲ್ ತುಂಬ ಜಾಸ್ತಿ ಇಲ್ಲ, ಅಡ್ಜಸ್ಟ್ ಆಗುತ್ತೆ. ಸೊ ಡುರಿಯನ್, ಆಮೇಲೆ ಪ್ಯಾಷನ್ ಫ್ರೂಟ್. ಹೌದು ಸರ್, ಪ್ಯಾಷನ್ ಫ್ರೂಟ್ ಈಗ ಈ ವರ್ಷ ಎಲ್ಲ ನನಗೆ ಜಾಸ್ತಿ ಪ್ರೊಡಕ್ಷನ್ ಇರೋದು ಪ್ಯಾಷನ್ ಫ್ರೂಟ್. ಹೌದು. ಬಟ್ ಇದೆಲ್ಲ ಎಕ್ಸಾಟಿಕ್. ಆಮೇಲೆ ಲಾಂಗನ್ನು ಮತ್ತು ಲೋಂಗನ್ ಉಂಟು ಸರ್, ಲೋಂಗನ್ನು ಉಂಟು. ಲೋಂಗನೆಲ್ಲ ತುಂಬ ಜಾಸ್ತಿ ಮಟ್ಟಿಗೆ ಪ್ರೊಡಕ್ಷನ್ ಆಗಿಲ್ಲ, ಲೋಂಗನ್ ಕೂಡ ಉಂಟು. ಒಟ್ಟಾರೆ ನಿಮ್ದು ಈಗ ಈ ಎಕ್ಸಾಟಿಕ್ ಫ್ರೂಟ್ಸು ಇಲ್ಲಿ ಕೇರಳದಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ, ಅಂದರೆ ಇನ್ನೂ ಎಲ್ಲ ಈಲ್ಡಿಗೆ ಬಂದಿಲ್ಲ ಅಂದ್ರೂ ಮೇಘಾಲಯದಲ್ಲಿ ಈ ಎಲ್ಲ ಕಡೆ ಉಂಟು ಎಕ್ಸೋಟಿಕ್ ಫ್ರೂಟ್ಸ್. ಇದೆಲ್ಲದು ಒಂದೇ ಕಡೆ ಬೆಳೆಯೋಕ್ಕಾಗಲ್ಲ. ಇದು ಡ್ರ್ಯಾಗನ್ ಫ್ರೂಟ್ ಒಂದು ವೆದರ್ ಬೇಕು, ಅವಕ್ಯಾಡೋ ಇನ್ನೊಂದು ಸೆಟ್ ಆಫ್ ಕಂಡೀಷನ್ಸ್ ಬೇಕು, ಕ್ಲೈಮೆಟಿಕ್ ಕಂಡೀಷನ್ಸ್ ಬೇಕು. ರಂಬುಟಾನ್ ಫುಲ್ಲಿ ಟ್ರೋಪಿಕಲ್ ಬೇಕು, ಇಲ್ಲೇ ಬೆಳೆಯೋಕ್ಕಾಗಲ್ಲ ರಂಬುಟಾನು. ಹಾಂ, ಅದು ನಮ್ಮ ಕೋಸ್ಟಲ್ ಬೆಲ್ಟಲ್ಲಿ ಚೆನ್ನಾಗಿ ಬರುತ್ತೆ, ಕೇರಳ ವೆದರಲ್ಲಿ ಚೆನ್ನಾಗಿ ಬರುತ್ತೆ. ಆದರೆ ಅವಕ್ಯಾಡೋ ನಮ್ಮ ಕೇರಳ ಟ್ರೋಪಿಕಲ್ ವೆದರಲ್ಲಿ ಬರಲ್ಲ, ಕೇರಳ ಹೈಲ್ಯಾಂಡ್ಸಲ್ಲಿ ಇಡುಕಿ, ವಯನಾಡಲ್ಲಿ ಬರುತ್ತೆ. ಮೇಘಾಲಯದಲ್ಲಿ ಭಾಳ ಚೆನ್ನಾಗಿ, ಮೇಘಾಲಯದಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಕೂಡ ಈ ಅವಕ್ಯಾಡೋದಲ್ಲಿ ಕೂಡ ಈ ಹ್ಯಾಸ್ ವೆರೈಟಿ ಎಲ್ಲ ಈ ಕೆಲವು ನಮ್ಮ ಇಡುಕಿ ಡಿಸ್ಟ್ರಿಕ್ಟಲ್ಲಿ ಚೆನ್ನಾಗಿ ಬರುತ್ತೆ. ನಮ್ಮ ಟ್ರೋಪಿಕಲ್ ವೆದರಲ್ಲಿ ಕೆಲವು ಟ್ರೋಪಿಕಲ್ ವೆರೈಟೀಸ್ ಚೆನ್ನಾಗಿ ಬರುತ್ತೆ. ಈ ಮ್ಯಾಂಗೋಸ್ಟಿನ್ ಎಲ್ಲ ಕಡೆ ಬರುತ್ತೆ, ಆದರೆ ಸ್ವಲ್ಪ ಹೈಲ್ಯಾಂಡಲ್ಲಿ ಎಬೋ 1000 feet ಎಬೋ ಅಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಅದು ಫ್ರೂಟಿಂಗ್ ಸ್ವಲ್ಪ ಆಫ್ ಸೀಸನ್ ಆಗಿ ಬರುತ್ತೆ, ಅದು ಒಳ್ಳೆಯದು. ಸೊ ಹಿಂಗಾಗಿ ತುಂಬ ಡಿಫ್ರೆಂಟ್ ಜಿಯೋಗ್ರಫಿಕ್ ಲೊಕೇಶನಲ್ಲಿ ಮಾಡುವಾಗ ನಿಮಗೆ ಅದು ಪ್ಲಸ್ ಪಾಯಿಂಟ್. ಸೊ ಈಗ ಇದಿಷ್ಟು ಬೆಳೆಗಳನ್ನು ನೀವು ಹಾಕ್ತಾ ಇದ್ದೀರಿ, ಓವರಾಲ್ ಎಷ್ಟು ಎಕರೆನಲ್ಲಿ ಎಕ್ಸಾಟಿಕ್ ಫ್ರೂಟ್ಸ್ ಕವರ್ ಆಗಿರಬಹುದು? ಎಕ್ಸೋಟಿಕ್ ಫ್ರೂಟ್ಸ್ ಯಾವುದೋ ಸಪ್ರೇಟ್ ಏನು ಹಾಕಿಲ್ಲ, ಅದೆಲ್ಲ ಇಂಟರ್ಕ್ರಾಪು ಎಲ್ಲ ಹಾಕಿರೋದು. ಎಕ್ಸೋಟಿಕ್ ಫ್ರೂಟ್ಸ್ ಮಾತ್ರ ಈಗ ಇನ್ಕ್ಲೂಡಿಂಗ್ ಜಾಕ್ ಫ್ರೂಟ್ ಒಂದು 300 acres ಮೇಲೆ 300 ಎಕರೆನಲ್ಲಿದೆ. ಈಗ ಹೌದು, ನೀವು ಎಕ್ಸಾಟಿಕ್ ಎಲ್ಲ ಹೇಳಿದ್ರಿ, ಹಲಸಿನ ಇಲ್ಲಿ ಲೋಕಲ್, ವೆರಿ ಲೋಕಲ್ ಫ್ರೂಟ್, ಇಲ್ಲೇ ನಮ್ಮ ವೆಸ್ಟರ್ನ್ ಘಾಟಲ್ಲಿ ಹುಟ್ಟಿರೋದು ಅದು. ಸೊ ಅದಕ್ಕೆ ಭವಿಷ್ಯ ಇದೆ ಅಂತೀಯ ಸರ್? ಈಗ ಈ ಹಲಸಂದ್ರೆ ನಮ್ಮ ಟೋಟಲ್ ಇಂಡಿಯಾ ಪಾಪ್ಯುಲೇಷನ್ ಫೀಡ್ ಮಾಡೋ ಅಷ್ಟು ಪೊಟೆನ್ಷಿಯಲ್ ಇರೋದೊಂದು ಕ್ರಾಪೇ. ಓಕೆ. ಈಗ ನ್ಯಾಚುರಲ್ ಆಗಿರೋದೊಂದು ಒಂದು ಫ್ರೂಟೇ. ಅದರಲ್ಲಿ ನೋಡಿ, ಅದೊಂದು ಸೂಪರ್ ಫುಡ್. ಅದು ಮತ್ತೆ ಜಗತ್ತಿನ ಅತಿ ದೊಡ್ಡ ಹಣ್ಣು. ಹೌದು, ದೊಡ್ಡ ಹಣ್ಣು. ಅದು ತುಂಬ ಮಟ್ಟದೆ, ಅಂದರೆ ಟೆಂಡರ್ ಇರುವಾಗ ತಿನ್ನಬಹುದು, ರೋ ಇರುವಾಗ ತಿನ್ನಬಹುದು, ಹಣ್ಣಾಗಿ ತಿನ್ನಬಹುದು. ಈ ರೋ ಇರುವಾಗೆಲ್ಲ ತಿನ್ನುವಾಗ ಅದು ಅಂದರೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ, ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ. ಎಲ್ಲಕ್ಕಿಂತ ಫೈಬರ್ಸ್ ನ್ಯಾಚುರಲಿ ಅದು ಎಲ್ಲದಕ್ಕೂ ಬೇಕು. ಹೌದು. ಸೊ ಇಷ್ಟೊಂದು ಸೂಪರ್ ಫುಡ್. ಮತ್ತು ಇದಂತೂ ಸೀಡ್ ಪೌಡರ್ ಕೂಡ ತುಂಬ ವಿಶಿಷ್ಟವಾಗಿದೆ. ಇದು ನಾವು ಗ್ಲೂಟನ್ ಫ್ರೀ ಅದು ಒಂದು ನಮ್ಮ ಎಕ್ಸ್ಪೋರ್ಟ್ ಮಾರ್ಕೆಟಿಗಾಗಿ ಗ್ಲೂಟನ್ ಫ್ರೀ. ಸೊ ಇಷ್ಟು ಪ್ರಾಪರ್ಟೀಸ್ ಇರೋದು ಒಂದು ಫ್ರೂಟು ಬೇರೆ ಎಲ್ಲಿ ಇಲ್ಲ. ಮತ್ತು ಅದರ ಹೊರಗಿಂದೆಲ್ಲ ಇಟ್ಸ್ ಎ ವೆರಿ ಗುಡ್ ಫಾಡರ್ ಹಸುಗಳಿಗೆ ಒಳ್ಳೆ. ಹೌದು. ಮತ್ತು ಇದು ಆರ್ಗ್ಯಾನಿಕ್, ನೋ ಪೆಸ್ಟಿಸೈಡ್ಸ್. ಕಲ್ಟಿವೇಷನ್ ಬಿದ್ದಾಗ ಅದಕ್ಕೂ ಎಲ್ಲಾನು ಮಾಡ್ತೀರಿ, ಕಲ್ಟಿವೇಷನ್ ಮಾಡುವಾಗ ಸ್ವಲ್ಪ ಕೆಮಿಕಲ್ ಫರ್ಟಿಲೈಸರ್ಸ್ ಆಗ್ಬೋದು, ಅದೇನು ಸಮಸ್ಯೆ ಇಲ್ಲ. ಮತ್ತೆ ಸ್ಪ್ರೇಯಿಂಗ್ ಏನು ಜಾಸ್ತಿ ಬೇಡ, ಅದೇ ಮೇನ್ ಆಗಿರೋದು. ಕೆಮಿಕಲ್ ಫರ್ಟಿಲೈಸರ್ಸ್ ಅಲ್ಲಿ ಏನು ತೊಂದರೆ ಇಲ್ಲ. ಇನ್ಸೆಕ್ಟಿಸೈಡ್ಸ್, ಪೆಸ್ಟಿಸೈಡ್ಸ್ ಬೇಡ, ಅವಶ್ಯಕತೆ ಇಲ್ಲ. ಸೊ ಇಷ್ಟು ಡಿಮ್ಯಾಂಡ್ ಇರೋದೊಂದು ಫ್ರೂಟು ಇಲ್ಲ, ಮತ್ತೆ ಯಾವುದೂ ಇಲ್ಲ. ಸೊ ಈಗ ನೀವು ಅದು ಹೌದು, ನಾನು ಅದೇ ಪಾಯಿಂಟಿಗೆ ಬರ್ತೀನಿ. ಈಗ ಇದೆಲ್ಲ ಎಕ್ಸಾಟಿಕ್ ಫ್ರೂಟು ಇದೆಲ್ಲ ಮಾಡಿದರೆ ಮೇನ್ ಸಮಸ್ಯೆ ಇರೋದು ಮಾರ್ಕೆಟಿಂಗ್. ನೀವು ಎಲ್ಲಿ ವ್ಯಾಪಾರ ಮಾಡ್ತೀರಿ? ನಿಮ್ಮದು ಏನು ವ್ಯವಸ್ಥೆ ಇದೆ? ನೀವು ಒಬ್ಬರೇ ಮಾಡ್ತಾ ಇದ್ರು ಅಥವಾ ನಿಮ್ದೊಂದು ನಂದು ಈಗ ನಮ್ಮದೇ ಒಂದು ಫಾರ್ಮಾ ಪ್ರೊಡ್ಯೂಸರ್ ಕಂಪನಿ. ನಾನು 3 years ಬ್ಯಾಕ್ ಒಂದು ಫಾರ್ಮಾ ಪ್ರೊಡ್ಯೂಸರ್ ಕಂಪನಿ ಕೇರಳ ಬೇಸ್ಡ್ ಆಗಿ ಮಾಡಿದ್ದಾರೆ, ಓನ್ಲಿ ಫಾರ್ ಎಕ್ಸಾಟಿಕ್ ಫ್ರೂಟ್ಸ್. ಫ್ರೂಟ್ಸ್ ವ್ಯಾಲಿ ಫಾರ್ಮಾ ಪ್ರೊಡ್ಯೂಸರ್ ಕಂಪನಿ ಅಂತ. ಇಟ್ಸ್ ಕೇರಳ ತೊಡುಪುಳ ಬೇಸ್ ಆಗಿ ಮಾಡಿರೋದು. ಇದರಲ್ಲಿ ನಮ್ಮದು ಆಲ್ ಇಂಡಿಯಾ ಮಾರ್ಕೆಟಿಂಗ್ ನೆಟ್ವರ್ಕ್ ಮಾಡಿದ್ದಾರೆ, ಮತ್ತು ಎಕ್ಸ್ಪೋರ್ಟ್ ಕೂಡ ನಾವು ಮಾಡ್ತಾ ಇದ್ದೀನಿ. ಎಕ್ಸ್ಪೋರ್ಟ್ ಅವಶ್ಯಕತೆ ಇಲ್ಲ, ಈಗ ನಾವು ಮೇನ್ಲಿ ಇಂಪೋರ್ಟ್ ಮಾಡ್ತಾ ಇರೋದು. ಇಡೀ ಯುರೋಪ್, ಅಮೆರಿಕ ಸೇರಿಸಿದಷ್ಟು ಬಾಯಿ ಇಲ್ಲಿ ಇಂಡಿಯಾದಲ್ಲೇ. ಹೌದು ಸರ್. ನೀವು ಅವರಿಗೆ ರುಚಿ ತೋರಿಸಿದ್ರಲ್ಲ ಸರ್? ಈಗ ನೋಡಿ, ಅದು ಎಲ್ಲ ಬೆಳೆಗೂ ಎಲ್ಲ ಬೆಳೆಗೆ ಜಸ್ಟ್ ಫಾರ್ ಟೇಕ್ ದ ಎಕ್ಸಾಂಪಲ್ ಆ್ಯಪಲ್. We are the world's 5th largest producer of apple.
Still we import 5 lakh tons of apple every year from all the countries. You take any country from ಅಲ್ಲಿ ಏನು ಅಂದರೆ ಸೀಸನ್ ಒಟ್ಟಲ್ಲಿ ನಮಗೆ ವರ್ಷ ನೀಡಿ ಹಣ್ಣು ಬೇಕು ಬರುತ್ತೆ. ಸೊ ಇಷ್ಟೊಂದು ಬಾಯಿ ಇರೋ ಜಾಗ ಇನ್ನು ಜಗತ್ತಲ್ಲಿ ಯಾವುದಿಲ್ಲ. ಚೈನಾ ಇದೆ, ಅವ್ರ ಟಿಪಿಕಲ್ ನೇಚರು. ಇದೆಲ್ಲದಕ್ಕೂ ಇದೆಲ್ಲ ಈಗ ನಮ್ಮ ಕಡೆ ಈಗ ನಮಗೂ ಒಂದು ಬೆನಾನಾ ಮತ್ತು ಮ್ಯಾಂಗೋ ಇದು 2 ಫ್ರೂಟಲ್ಲಿ ಮಾತ್ರ ನಾವು ಸ್ವಲ್ಪ ಓವರ್ ಪ್ರೊಡಕ್ಷನ್ ಆಗಿರೋದು. ಬೇರೆ ಯಾವುದು ಮತ್ತು ಚಿಕ್ಕು ಎಲ್ಲ ಸ್ವಲ್ಪ ಮಟ್ಟಿಗೆ ಓವರ್ ಪ್ರೊಡಕ್ಷನ್ ಆಗಿರೋದು. ಬೇರೆ ಫ್ರೂಟ್ಸ್ ಎಲ್ಲ ಇದೆಲ್ಲ ನಾವು ಡಿಮ್ಯಾಂಡು ಈಗ ನಾವು ಇಂಪೋರ್ಟರ್ಸು. ಈಗ ಡ್ರ್ಯಾಗನ್ ಫ್ರೂಟ್ ನೋಡಿ ಇಂಪೋರ್ಟರ್ಸು, ಅವಕಾಡೋ ನೋಡಿ ಎಷ್ಟು ಇಂಡಿಯನ್ ಪ್ರೊಡಕ್ಷನ್ ಆಗಿದೆ ಅಷ್ಟು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಫ್ರೂಟು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಅದನ್ನು ಇಲ್ಲೇ ಬೆಳೆಸೋದಕ್ಕೆ ಇಲ್ಲೇ ಬಳಸಲಿಕ್ಕೆ. ಬಟ್ ಇಲ್ಲಿಯ ಸ್ಥಳೀಯ ಜನರಿಗೆ ಈ ಹಣ್ಣುಗಳೆಲ್ಲ ರುಚಿ ಆಗ್ತದೆ. ನೀವು ಯಾರಿಗೆ ಮಾರ್ತೀರಿ? ನಾವು ಎಕ್ಸಾಂಪಲ್ ನಾವು 2-3 ಚಾನಲ್ಸಲ್ಲಿ ಮಾಡ್ತಾಯಿದ್ದೀನಿ. ಈ ಎಕ್ಸೋಟಿಕ್ ಫ್ರೂಟ್ಸ್ ಮೇಯ್ನಾಗಿ ನಾವು ಮಾಡರ್ನ್ ಟ್ರೇಡ್ ಅಂದರೆ ನಮ್ಮದು ಆನ್ಲೈನ್ ಸೆಲ್ಲರ್ಸು, ಸ್ವಿಗ್ಗಿ, ಝೊಮ್ಯಾಟೊ ಅದೇ ಥರ, ಮತ್ತು ನಮ್ಮ ನ್ಯಾಷನಲ್ ಸೂಪರ್ ಮಾರ್ಕೆಟ್ಸು ಅಂದರೆ ಬಿಗ್ ಬಾಸ್ಕೆಟ್ಟು, ರಿಲಯನ್ಸು, ಮೋರು, ಸ್ಪಾರು ಅದೇ ಥರ. ಅಲ್ಲಿ ಪ್ರೀಮಿಯಂ ಕಸ್ಟಮರ್ಸ್ ಇರ್ತಾರೆ, ಅದ್ರ ಬಗ್ಗೆ ಗೊತ್ತಿದ್ದವ್ರು ಇರ್ತಾರೆ, ಆಮೇಲೆ ಹೊರದೇಶದಿಂದ ಬಂದವರು ಇರ್ತಾರೆ. ಹೌದು. ನೀವು ಇದು KR ಮಾರ್ಕೆಟಲ್ಲಿ ರೋಡ್ ಸೈಡಿಗೆ ಮಾರೋ ಕೇಸ್ ಅಲ್ಲ ಯಾವುದು? ರೋಡ್ ಸೈಡಿಗೆ ಅಂದರೆ ಈಗ ಕೆಲವು ಏರಿಯಾದಲ್ಲಿ ಅಲ್ಲ. ಫಾರ್ ಎಕ್ಸಾಂಪಲು ರಂಬುಟಾನ್ ಅಲ್ಲ, ಕೇರಳದಲ್ಲಿ ರೋಡ್ ಸೈಡಲ್ಲಿ ಮಾರ್ಕೆಟಲ್ಲಿ ತುಂಬ ಜನರಿಗೆ ಗೊತ್ತಿರುತ್ತೆ, ಅವೇರ್ನೆಸ್ ಆಗಿರುತ್ತೆ ಫ್ರೂಟು. ಮತ್ತು ಈಗ ನೋಡಿ, ಈಗ ಪ್ಯಾಷನ್ ಫ್ರೂಟ್ ಇಂಡಿಯಾದಲ್ಲಿ ಅವೇರ್ನೆಸ್ ಆಗಿಲ್ಲ, ಆದರೆ ತುಂಬ ಮಟ್ಟಿಗೆ ಪೊಟೆನ್ಷಿಯಲ್ ಇರೋದು ಫ್ರೂಟು. ಕೇರಳದಲ್ಲಿ ಈಗ ಅವೇರ್ನೆಸ್ ಬಂತು. ಬಟ್ ಅದು ಓನ್ಲಿ ಫಾರ್ ಜ್ಯೂಸ್, ನೀವು ಹಾಗೆ ತಿನ್ನಕ್ಕೆ ಬರೋದಿಲ್ಲ. ಹೌದು ಸರ್, ತಿನ್ನಕ್ಕೆ ಬರುತ್ತೆ. ಹೌದು, ಈಗ ನೋಡಿ ಯುರೋಪಲ್ಲಿ, ಅಮೇರಿಕಾದಲ್ಲಿ ಎಲ್ಲರೂ ಬ್ರೇಕ್ಫಾಸ್ಟಲ್ಲಿ 1-2 ಪ್ಯಾಷನ್ ಫ್ರೂಟ್ ಕಟ್ ಮಾಡಿ ಸ್ಕೂಪ್ ಮಾಡಿ ತಿನ್ನೋದು. ಅದೊಂದು ಮಾರ್ಕೆಟ್, ಹೊರಗಿಂದ ತಿನ್ನಕ್ಕೆ ಬರೋದಿಲ್ಲ. ಅದು ಈಗ ಆ ಮಾರ್ಕೆಟ್ ಒಂದು ಡೆವಲಪ್ ಆಗಿದ್ದಾರೆ ಸರ್. ಬ್ರೇಕ್ಫಾಸ್ಟಲ್ಲಿ ನೋಡಿ ಸರ್, ಈಗ ನಾವು ಕಾರ್ಬೋಹೈಡ್ರೇಟ್ಸ್ ಎಲ್ಲರೂ ಮಿನಿಮಮ್ ಮಾಡಿದ್ದಾರೆ. ಅನ್ನ ತಿನ್ನೋದು, ವೀಟ್ ತಿನ್ನೋದು, ಬಡವರು ಮಾತ್ರ ಅನ್ನ ತಿನ್ನೋದು, ದುಡ್ಡು ಹೆಚ್ಚಾದವರು ಎಕ್ಸಾಕ್ಟ್ಲಿ ಇದನ್ನು ತಿನ್ನೋದು, ಫ್ರೂಟ್ಸು. ಸೊ ಎಲ್ಲರಿಗೂ ಬೆಳಿಗ್ಗೆ ಅವಕಾಡೋ ಒಂದು ಬೇಕು, ಅದೇ ಥರ ಪ್ಯಾಷನ್ ಫ್ರೂಟು, ಇದು 2 ಸೂಪರ್ ಫುಡ್ಸು. ಸೊ ಇದೇ ಥರ ಈ ಮಾರ್ಕೆಟ್ ನಾವು ಕ್ಯಾಟರ್ ಮಾಡ್ತಾ ಇರೋದು. ನಮ್ಮದು ದುಡ್ಡಿದ್ದವ್ರ ಕಿಸೆಗೆ ಕೈ ಹಾಕಿದ್ದೀರಿ. ಎಕ್ಸಾಕ್ಟ್ಲಿ ಸರ್. ಅಲ್ಲಿ ಕ್ವಾಲಿಟಿ ಕೊಟ್ಟರಾಯ್ತು, ದುಡ್ಡು ರೇಟ್ ಪ್ರಶ್ನೆ ಇಲ್ಲ. ಸೊ ಹಂಗಿದ್ರೆ ಈಗ ನೀವು ಇದೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಇದು ನಿಮ್ಮ ಈಗ ಹೌದು, ನೀವು ಒಬ್ಬರಾಯಿತು, ಜೊತೆಗೆ ನಿಮ್ಮ ಥರದ್ದು ರೈತರು ಭಾಳ ಇದ್ದಾರೆ ನಿಮ್ಮ ಹೌದು ಸರ್. ಈಗ ನಮ್ಮ FPOದಲ್ಲಿ ಒಂದು 300 ಮೆಂಬರ್ಸ್ ಉಂಟು. ಎಲ್ಲರೂ ಇದು ಫ್ಯೂಚರ್ ಕ್ರಾಪೇ. ಸೊ ಆ ಫ್ಯೂಚರ್ ಕ್ರಾಪು ತುಂಬ ಯಂಗ್ಸ್ಟರ್ಸು ಅಂದರೆ ಇದೊಂದು ಇನ್ಕಮ್ ಪರ್ ಏಕರ್ ತುಂಬ ಜಾಸ್ತಿನೇ. ಇಟ್ಸ್ ಕಂಪೇರಬಲ್ ವಿತ್ ಅರಕನಟ್ ಆರ್ ಈವನ್ ಮೋರ್ ದ್ಯಾನ್ ಅರಕನಟ್. ಓಕೆ, ಆ್ಯಂಡ್ ಈಸಿ ಕ್ರಾಪ್. ಈಗ ಹೌದು, ನೀವು ಇಷ್ಟೊಂದು ಕಾಳ್ಮೆಣ್ಸ್ ಇದೆ, ಇಷ್ಟೊಂದು ಈಗ ಕಾಫಿ ಬರ್ತಾ ಇದ್ದೀರಿ ಎಲ್ಲದರಲ್ಲಿ. ಇದರಿಂದ ನೀವು ಡಿವಿಯೇಟ್ ಆದಂಗೆ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತದೆ. ಇನ್ನು ಏನಕ್ಕೆ ನೀವು ಯಾಕೆ ಡಿವೇಟ್ ಆಗ್ತಾ ಇದ್ರಿ? ಇಲ್ಲ ಸರ್, ಡಿವೇಟ್ ಆಗ್ತಾ ಇಲ್ಲ. ಈಗ ನಂದು ಪೆಪ್ಪರ್ ಪ್ಲಾಂಟೇಶನ್ ನೋಡಿ ಸರ್, ಏನು ಕಮ್ಮಿ ಇದೆಯಾ ಸರ್ ಇದರಲ್ಲಿ? ಚೆನ್ನಾಗಿ ಉಂಟಲ್ವ? ಅಲ್ಲ ಚೆನ್ನಾಗಿದೆ, ಅದರಲ್ಲಿ ಹಂಗಲ್ಲ. ನೀವು ನಿಮ್ಮ ಫೋಕಸ್ಸು, ಇನ್ವೆಸ್ಟ್ಮೆಂಟು, ಜಾಗ ಇದ್ರ ಜೊತೆಗೆ ಹಾಕ್ತಾ ಇದ್ದೀರೋ ಅಥವಾ ಇದು ಬಿಟ್ಟು ಬೇರೆ ಮಾಡ್ತಾ? ಇಲ್ಲ ಸರ್, ಇದು ಆ್ಯಕ್ಚುಲಿ ಇದು ನಾನು ಡಿವಿಯೇಷನ್ ಆಗ್ತಾ ಇರೋದಲ್ಲ, ಡೈವರ್ಸಿಫಿಕೇಶನ್. ಈಗ ನಾನು ಈಗ ನಂದು 30 ಇಯರ್ ಈ ಅಗ್ರಿಕಲ್ಚರ್ ಈ ಲೈಫಲ್ಲಿ ಆಲ್ಮೋಸ್ಟ್ 40 ಕ್ರಾಪ್ಸ್ ಮಾಡಿದ್ದಾರೆ ಇಷ್ಟೊಳಗೆ. ಅದರಲ್ಲಿ ಕೆಲವು ಕ್ರಾಪ್ಸ್ ಡ್ರಾಪ್ ಮಾಡಿದ್ರೆ, ಆದರೆ ಈಗಲೂ 20 ಕ್ರಾಪ್ಸು ನನ್ನ ಹತ್ರ ಉಂಡ. ಅದರಲ್ಲಿ ಇದು ಡಿವಿಯೇಷನ್ ಅಲ್ಲ, ಡೈವರ್ಸಿಫಿಕೇಶನ್. ಅದರಲ್ಲೇ ವ್ಯತ್ಯಾಸ ಇದೆ. ಏನಕ್ಕೆಂದರೆ ಇದನ್ನು ಬಿಟ್ಟು ಬೇರೆ ಹೋಗೋದು ಡಿವಿಯೇಷನ್ನು, ಇದ್ರ ಜೊತೆಗೆ ಇನ್ನೂ ತೊಗೊಂಡು ಹೋಗೋದು ಡೈವರ್ಸಿಫಿಕೇಶನ್. ಸೊ ನೀವು ಯಾವ ತೋಟಕ್ಕೆ ಎಲ್ಲಿ ಸೂಕ್ತ, ನಿಮಗೆ ಎಲ್ಲದೂ ಮಾರ್ಕೆಟ್ ಆಗ್ತದೆ, ಯಾವುದೂ ಸಮಸ್ಯೆ ಇಲ್ಲ. ಬಟ್ ಆದರೆ ಈಗೆಲ್ಲ ನೀವು ಎಕ್ಸಾಟಿಕ್ ಫ್ರೂಟ್ಸ್ ಹೇಳಿ, ಯಾವುದೇ ಫ್ರೂಟ್ಸ್ ಫಾರ್ ದಟ್ ಮ್ಯಾಟರ್ ಪೆರಿಷೇಬಲ್, ಹೌದು ಸರ್, ಕೊಯ್ದು ಮಾರಬೇಕು. ಅದೆಲ್ಲ ಕೋಲ್ಡ್ ಸ್ಟೋರೇಜ್ ಅವೆಲ್ಲ ಆಗೋಗ ಕೆಲಸ ಅಲ್ಲ, ವಯಬಲ್ ಅಲ್ಲ. ಬಟ್ ನೀವು ಕೈ ಹಾಕಿರುವಂಥ ಕಾಳುಮೆಣಸು, ಕಾಫಿ ಎಲ್ಲ ನೀವು ಕಾಳುಮೆಣಸು ಅಂತೂ 5 ವರ್ಷ ಇಟ್ಟು ಮಾರ್ಬೋದು. ವೈ ಇದು ಅದಕ್ಕೆ ಕಂಪೇರ್ ಮಾಡಿದರೆ ನಿಮಗೆ ನೀವು ಹೇಳೋದು ರೆವಿನ್ಯೂ ಹೆಚ್ಚು ಅಂತನಾ ಅಥವಾ ಸುಲಭ ಅಂತ ನಾವೆಲ್ಲ ಬೆಳೆಸೋದು? ಕಾಳುಮೆಣಸು ಕಷ್ಟ ಅಂತನಾ? ಇಲ್ಲ ಸರ್, ಇದು ಈಗ ನಾವು ರೈತರು ಇರುವಾಗ, ಸ್ವಲ್ಪ ದೊಡ್ಡ ಮಟ್ಟಕ್ಕೆ ರೈತರೆಲ್ಲ ಇರುವಾಗ ಒಂದು ಮಿನಿಮಮ್ 3, 4, 5 ಕ್ರಾಪ್ಸ್ ಇರಬೇಕು. ಸೇಫರ್. ಒಂದರಲ್ಲಿ ರೈಟ್ ಕಮ್ಮಿ ಆಗ್ಬೋದು, ಕ್ರಾಪ್ ಕಮ್ಮಿ ಆಗ್ಬೋದು, ಮತ್ತು ಬೇರೆ ಏನು ಪ್ರಾಬ್ಲಮ್ ಬರುತ್ತೆ. ಸೊ ವಿ ಶುಡ್ ಹ್ಯಾವ್ ಅನದರ್ ಕ್ರಾಪ್. ಸೊ ಮಿನಿಮಮ್ 3, 4 ಕ್ರಾಪ್ಸ್ ಇರಬೇಕು. ಅದೇ ಥರ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋ ಎಂದೇ ಹೇಳ್ಬೋದು ಸರ್ ಅದು. ಆಮೇಲೆ ಸರ್ ಫೈನಲಿ ನಾನು ಇನ್ನೊಂದು ಕೇಳ್ತೀನಿ, ಇಷ್ಟೊಂದು ಬೆಳೆಯನ್ನು ಇಷ್ಟೊಂದು ಏರಿಯಾದಲ್ಲಿ ಇಷ್ಟೊಂದು ಬೇರೆ ಬೇರೆ ಜಿಯೋಗ್ರಫಿನಲ್ಲಿ ನೀವು ಮಾಡ್ತಾಯಿದ್ದೀರಿ, ನಿಮ್ಮದು ಮಾಡೆಲ್ ಏನು?
ಇಲ್ಲೆಲ್ಲ ನೀವು ಎಲ್ಲೋ ವರ್ಷಕ್ಕೊಂದು 2 ಸರಿ 4 ಸರಿ ಬರ್ಬೋದು ಹೆಚ್ಚಂದರೆ ಅಲ್ವಾ? ನೀವು ಇದು ಫ್ರೀಕ್ವೆಂಟ್ಲಿ ವಿಸಿಟ್ ಡೇ ಟು ಹೌದು, ಫ್ರೀಕ್ವೆಂಟ್ಲಿ ಅಂದರೆ ಈಗ ತಿಂಗಳಲ್ಲಿ ಒಂದು 4-5-6 ಟೈಮ್ಸು ವಿಸಿಟ್ ಮಾಡ್ಬೋದು. 4-5 ಡೇಸ್ ಅಂತೂ ಬರ್ತೀರಿ ಇಲ್ಲಿ ಎಲ್ಲ ಪ್ಲಾಂಟೇಷನ್ಸಿಗೆ ಓಡಾಡ್ತೀರಿ. ಬಟ್ ಡೇ ಟು ಡೇ ಮ್ಯಾನೇಜ್ಮೆಂಟ್ ಹೆಂಗೆ? ಹೌ ಡು ಯು ಮ್ಯಾನೇಜ್ ದಿಸ್? ಅಲ್ಲೇ ತೋಟದಲ್ಲಿ ಇದ್ದರೆ ಲೇಬರ್ ಇಲ್ಲ ಅಂತ ಹೇಳ್ತಾರೆ, ನಿಮಗೆ ಲೇಬರ್ ನನಗೂ ಗೊತ್ತಿಲ್ಲ. ನನಗೂ ತುಂಬ ಲೇಬರ್ಸ್ ಉಂಟು ಸರ್, ಎಲ್ಲ ಕಡೆ ಇದು ಲೇಬರ್ಸ್. ಈಗ ನನ್ನ ಕಡೆ ಇರೋದು ತುಂಬ ಒಂದು 7 ಸ್ಟೇಟಲ್ಲಿ ಇರೋದು ಲೇಬರ್ಸ್ ಉಂಟು. ಸೊ ಅವರು ಭಾಳ ಖುಷಿಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಅದು ನಮ್ಮ ಹತ್ರ ಇರೋದು ಯಾರು ಬಿಟ್ಟು ಹೋಗ್ತಾ ಇಲ್ಲ, ಎಲ್ಲರೂ ನಮ್ಮ ಜೊತೆನೇ ಇರೋದು. ಎಲ್ಲರೂ ಇದರಲ್ಲಿ ಒಂದೇನಂದ್ರೆ ನೀವು ಅವ್ರ ಹಿಂದೆ ಬೆತ್ತ ಇಟ್ಕೊಂಡು ಓಡಾಡೋದಿಲ್ಲ, ಹಂಗಾಗಿ ದೇ ಆರ್ ಹ್ಯಾಪಿ. ಹೌದೌದು, ಕೆಲಸ ಆಗ್ತಾ ಇದೆ ಉಂಟು ಸರ್. ಆಗ್ತಾ ಇದೆ. ಸೊ ನೀವು ಹೇಳೋದು ನಿಮಗೆ ಲೇಬರ್ ಸಮಸ್ಯೆ ಅಷ್ಟೊಂದಿಲ್ಲ, ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲ ಕಡೆ ಇದೆ. ಈಗ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ನಿಮ್ಮ ಒಬ್ಬ ಮಂಚ ಇದ್ದು ಇಡೀ ತೋಟ ನೋಡ್ಕೋತಾರೆ ಆ ಥರದಲ್ಲಿ? ಈ ಸರ್ ಈಗ ನಮ್ಮದು ಜೊತೆ ಇರೋದವರು ಅವರು ಸ್ವಲ್ಪ ವರ್ಷ ಟ್ರೈನ್ ಆಗುವಾಗ ಅವ್ರು ಎಕ್ಸ್ಪರ್ಟ್ ಆಗಿಬಿಡುತ್ತೆ. ನಾನು ಇನ್ನೊಂದು ಪ್ಲಾಟಿಗೆ ಇವರೇ ಅಂದರೆ ಇದರಲ್ಲಿ ಚೆನ್ನಾಗಿರೋದವರೇ ನಾವು ಪ್ರಮೋಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಇನ್ಚಾರ್ಜ್ ಕೊಟ್ಟಿರತ್ತೆ. ಅಂದರೆ ಸ್ಟಾರ್ಟಿಂಗ್ ತೋಟ ಮಾಡೋದ್ರಿಂದ ಇದುವರೆಗೆ ಸೊ ಅವರೇ ಮ್ಯಾನೇಜ್ ಮಾಡ್ತಾರೆ. ನೀವು ಡೇ ಟು ಡೇ ಮೈಕ್ರೋ ಮ್ಯಾನೇಜ್ಮೆಂಟ್ ಅವಶ್ಯಕತೆ ಇಲ್ಲ ಸರ್. ಸೊ ಅಷ್ಟು ಟ್ರೈನ್ ಆಗಿ ಒಳ್ಳೆ ಜನಗಳ ಉಂಟು. ಸೊ ಇಲ್ಲಿ ಏನು ಕೇಳಿದ್ರೆ ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸ್ವಲ್ಪ ಹೆಚ್ಚು ಬರ್ಬೋದು ಕಂಪೇರ್ ಟು ನೀವೇ ನಿಂತು ಮಾಡೋದಕ್ಕಿಂತ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಕ್ಚುಲಿ ನಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಆಗಲ್ಲ, ಯಾಕಂದರೆ ನಂದು ಓವರ್ ಹೆಡ್ಸ್ ಏನು ತುಂಬ ಜಾಸ್ತಿ ಇಲ್ಲ. ನಮ್ಮ ಹೌದು ಒಳ್ಳೆಯ ಉಂಡ, ಮತ್ತು ನಮ್ಮ ಲೇಯರು ಕೂಡ ಜಾಸ್ತಿ ಇಲ್ಲ, ನಮ್ಮ ಹೈರಾರ್ಕಿ ಕೂಡ ಜಾಸ್ತಿ ಇಲ್ಲ. ನಿಮ್ಮ ಜನರಲ್ ಮ್ಯಾನೇಜರ್ಸ್ ಇಲ್ಲ ನಿಮ್ಮಲ್ಲಿ, ನೀವೇ ಆಲ್ ಇನ್ ಆಲ್. ಸೊ ಅಲ್ಟಿಮೇಟ್ ಡಿಸಿಷನ್ ನೀವೇ ತಗೋತೀರಿ. ಇದು ಯಾವ ಕ್ರಾಪು ಹೆಂಗೆ ಯಾವ ತಳಿ ಅವೆಲ್ಲ ನೀವೇ ಡಿಸೈಡ್ ಮಾಡ್ತೀರಿ, ಇಂಪ್ಲಿಮೆಂಟೇಷನ್ ಅವ್ರು ಮಾಡಿ. ಈಗ ನಮ್ಮದು ಈಗ ಒಂದು ಪ್ರಾಬ್ಲಮ್ ಅಂದರೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ನಾಲೆಜ್ ಇರೋದು ಕಮ್ಮಿ. ಈಗ ಅಗ್ರಿಕಲ್ಚರು ಮುಂಜೆಲ್ಲ ನಾವು ಹೇಳ್ತಾ ಇದ್ದು ಲೇಬರ್ ಇಂಟೆನ್ಸಿವ್ ಅನ್ನ, ಈಗ ಲೇಬರ್ ನಾಲೆಜ್ ಇಂಟೆನ್ಸಿವ್ ಮತ್ತು ಕ್ಯಾಪಿಟಲ್ ಇಂಟೆನ್ಸಿವ್. ನಾಲೆಜ್ ನಾವು ಕೊಡಬೇಕು, ನಾವು ಕಲ್ಟಿವೇಟ್ ಮಾಡಿ ನಾವೇ ಅದು ಶೇರ್ ಮಾಡಬೇಕು ಸರ್, ಮಾಡಬೇಕು. ಸೊ ಹಾಗಾಗಿ ನೀವು ಈಗ ಎಕ್ಸಾಟಿಕ್ ಫ್ರೂಟ್ಸಲ್ಲಂತೂ ನೀವು ನಿಮ್ಮ ಜೊತೆಗೆ ಬೇರೆಯವ್ರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀರಿ. ಎಸ್ ಸರ್ ಎಸ್ ತುಂಬ ಅಂದರೆ ಇದು ನಾವು ಪ್ರೊಡಕ್ಷನ್ ಆಗುವ ಈಗ ಇಂಡಿಯಲ್ಲಿರೋದು ಮೇನ್ ಪ್ರಾಬ್ಲಮ್ ಅಂದರೆ ಪ್ರೊಡಕ್ಷನ್ ಇಲ್ಲ. ಯಾವುದು ಕ್ರಾಪ್ ತಗೊಳ್ಳಿ, ಈಗ ಮ್ಯಾಂಗೋಸ್ಟಿನ್ ತಗೊಳ್ಳಿ, ಅವಕ್ಯಾಡೋ ತಗೊಳ್ಳಿ, ಪ್ರೊಡಕ್ಷನ್ ಇಲ್ಲ. ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಬೇಕು, ಕಂಟಿನ್ಯೂಸ್ ಪ್ರೊಡಕ್ಷನ್ ಬೇಕು. ಹಾಂ, ಈಗ ಯಾಕಂದರೆ ನಾವು ಡಿಫ್ರೆಂಟ್ ಜೋಗ್ರಫಿಸಲ್ಲಿ ಮಾಡ್ತಾ ಇರೋದಂದರೆ ಕಂಟಿನ್ಯೂಸ್ ಒಂದು 5 to 6 months ಸಿಗುತ್ತೆ. ಒಂದೇ ಲೊಕೇಶನ್ ಅಂದರೆ 1 to 2 months. ಸ್ವಾಭಾವಿಕ ಲಿಮಿಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನೀವು ಬಂದು ನಿಂತು ಇಷ್ಟು ತೋಟ ಮಾಡಿದ್ರಿ. ಇದು ಸರ್ ಈ ಕಂಪೌಂಡ್ ಒಟ್ಟು ಎಷ್ಟಿದೆ? ಇದು ಒಂದು 32 acres. ಸೊ ಇದೊಂದು ಕಂಪೌಂಡು. ಸೊ ಇಲ್ಲಿ ನೀವು ಬಂದು ಇಷ್ಟು ಮಾಡುವಾಗ ನೀವು ನೋಡಿದರೆ ಲೇಬರ್ ಸಮಸ್ಯೆ ಇಲ್ಲ, ಯು ಆರ್ ಮ್ಯಾನೇಜಿಂಗ್ ಆಸ್ ಇಫ್ ಯು ಆರ್ ಹಿಯರ್, ಯಾವತ್ತೂ ಇಲ್ಲೇ ಇದ್ದಾರೆ ಹಾಗೆ. ಇಲ್ಲಿ ಲೋಕಲ್ ಲೈಟ್ಸು ರೈತರು ಅಯ್ಯೋ ಲೇಬರ್ ಇಲ್ಲ ಅಲ್ಲಿ ಕಣ್ಣೀರು ಹಾಕ್ತಾರೆ, ಅವ್ರಿಗೆ ಏನು ನಿಮ್ಮ ಅಡ್ವೈಸ್ ಏನು ಸರ್? ಈಗ ಯಾಕಂದರೆ ನಾವು ಯಾವುದೊಂದು ಇಂಡಸ್ಟ್ರಿ ಆಗಲಿ ಅಗ್ರಿಕಲ್ಚರ್ ಸ್ಕೇಲ್ ಬೇಕು. ನಾವು ಅರ್ಧ ಎಕರು 1 ಎಕರು 2 ಎಕರೆಲ್ಲ ಮಾಡುವಾಗ ಲೇಬರ್ ಸಿಗಲ್ಲ, ವರ್ಕೌಟ್ ಆಗಲ್ಲ. ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಈಗ ಸರ್ ತಗೊಳ್ಳಿ, ಒಂದು ಯಂಗ್ಸ್ಟರು ಕಂಪ್ಯೂಟರ್ ಇಂಜಿನಿಯರು, ಈಗ ಮಿನಿಮಮ್ ಸ್ಯಾಲರಿ ಒಂದು 5 lakh rupees per annum ಸಿಗುತ್ತಲ್ಲ ಸರ್. ಒಂದು ರೈತನು ಅಷ್ಟು ಸಿಗಬೇಕು. ಹಾಂ, ಅಂದರೆ ಒಂದು 5 ಎಕರೆ 10 ಎಕರೆ ಇರಬೇಕು. ಹಾಂ, ಆವಾಗ ನೀವು ಇದೆಲ್ಲ ಮ್ಯಾನೇಜ್ ಮಾಡ್ಬೋದು ಸರ್. ಓಕೆ ಸರ್, ಫೈನಲಿ ಇನ್ನೊಂದು ಪ್ರಶ್ನೆ. ಈ ಲೇಬರ್ ಮ್ಯಾನೇಜ್ಮೆಂಟ್ ಎಲ್ಲ ಏನು ಕೇಳಿದರೆ ಅದು ಅವ್ರ ಡಿಪೆಂಡ್ಸ್ ಅಪಾನ್ ಅಟಿಟ್ಯೂಡ್. ನೀವು ಅವರು ಮನುಷ್ಯರು ಅಂತೇಳಿ ಅವರ ಸಮಾಧಾನಕ್ಕೆ ಪಗಾರ ಕೊಟ್ಟರೆ ನಿಲ್ತಾರೆ. ಹೌದು, ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ನಿಂಗೆ ಕಡಿಮೆ ಕೊಡ್ತೀರಿ ಅಂದರೆ ಇರೋದಿಲ್ಲ, ನಾಳೆ ಕೊಡ್ತೀರಿ ಅಂದರೆ ಇರೋದಿಲ್ಲ. ಸೊ ಅದೆಲ್ಲ ಸಿಂಪಲ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅದು ನಮ್ಮ ನರ್ಸರಿನಲ್ಲೂ ಇದೇ ಎಕ್ಸ್ಪೀರಿಯನ್ಸ್ ಇದೆ. ನಮಗೇನು ಲೇಬರ್ ತೊಂದರೆ ಇಲ್ಲ, ಅಲ್ಲಿದ್ದವರು ಲೇಬರ್ ಇಲ್ಲ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಡಿಫ್ರೆನ್ಸ್. ಈಗ ಫೈನಲಿ ನೀವು ಇನ್ವೆಸ್ಟ್ಮೆಂಟ್ ಹೆಂಗೆ ಮಾಡ್ತೀರಿ? ಇದಕ್ಕೆ ನಿಮ್ಮದೇ ಇಂಟರ್ನಲ್ ರಿಸೋರ್ಸಸ್ ಇದೆಯಾ ಅಥವಾ ಬ್ಯಾಂಕಲ್ಲಿ ತರ್ತೀರಿ ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ಮೆಂಟ್? ಇಷ್ಟೊಂದು ಕೋಟಿ ಸಂಖ್ಯೆ ಆರ್ಗ್ಯಾನಿಕಲಿ ನೀವೇ ದುಡ್ಡು ಮಾಡಿ ಎಕ್ಸ್ಪಾಂಡ್ ಮಾಡಿದೆ ಸರ್? ಇದು ಫುಲ್ ಆರ್ಗ್ಯಾನಿಕಲಿ ಮಾಡಿರೋದು. ಈಗ ಸಡನ್ ಮಾಡಿದ್ದಲ್ಲ, ಇಲ್ಲ. ಈಗ ನಂದು ಇವತ್ತಂತೂ ಬ್ಯಾಂಕ್ ಲೋನ್ ಅಂದರೆ ಆಲ್ಮೋಸ್ಟ್ ನಿಲ್ಲನ್ನು ಹೇಳ್ಬೋದು, ಬ್ಯಾಂಕ್ ಫಿನಾನ್ಸು. ಹಾಂ, ಸೊ ಇನಿಷಿಯಲಿ ಸ್ವಲ್ಪ ಸಣ್ಣ ಮಟ್ಟಕ್ಕೆ ಮಾಡಿದರು, ಅದರಿಂದ ಏನು ಬಂತು ಅದು ಮತ್ತೆ ರೀಇನ್ವೆಸ್ಟ್ ಮಾಡಿರೋದು. ಓಕೆ, ಇಲ್ಲಿ ದುಡ್ಡಾಗಿ ತೊಗೊಂಡೋಗಿ ಮೇಘಾಲಯದಲ್ಲಿ ಆಗ್ತದೆ, ಮೇಘಾಲಯ ಎಲ್ಲದು ಇಂಟರ್ನಲ್ ಏನು ಸರ್ಪ್ಲಸ್ ಬರುತ್ತೋ ನಮ್ಮ ಕಡೆ ಅದೇ ರೀಇನ್ವೆಸ್ಟ್ ಮಾಡ್ತಾ ಇರೋದು ಅಷ್ಟೇ. ಸೊ ಲಾರ್ಜ್ ಸ್ಕೇಲು ಬ್ಯಾಂಕ್ ಫಿನಾನ್ಸ್ ಅಂದರೆ ವೆಹಿಕಲ್ ತಗೊಳ್ಳುವಾಗ ಫಿನಾನ್ಸ್ ಹೋಗಲ್ಲ, ಮನೆ ಕಟ್ಟುವ ಫಿನಾನ್ಸ್ ಹೋಗಲ್ಲ.
ಸೊ ಅದರಲ್ಲಿ ನಮ್ಮ ಹತ್ರ ದುಡ್ಡು ಇದ್ದಾಗ ಮಾತ್ರ ಮಾಡೋದು, ಇದ್ದಾಗ ಮಾತ್ರ ಮಾಡೋದು. ಜಮೀನು ತಗೊಳ್ಳುವಾಗನು ಜಮೀನು ತಗೊಳ್ಳುವಾಗ ಕೂಡ ಹೋಗಲ್ಲ, ನಮ್ಮ ಹತ್ರ ದುಡ್ಡು ಇದ್ದಾಗ ಜಮೀನು ತಗೊಳ್ಳೋದು. ಮತ್ತು ಈ ಲೋನ್ ಯಾವಾಗ ತಗೊಳ್ಳೋಂದ್ರೆ ನಮಗೆ ಕ್ರಾಪ್ ಲೋನು ಅಂದರೆ ಇನ್ವೆಸ್ಟ್ ಮಾಡುವಾಗ ಈ ವರ್ಷ ದುಡ್ಡು ಬರ್ತಂದು ಇರುವಾಗ ತಗೊಳ್ಳೋದು, ಮತ್ತು ಬ್ಯಾಂಕ್ ತಕ್ಷಣ ಕಟ್ಟೋದು. ಓಕೆ ಓಕೆ. ಸೊ ಆಗ ನಿಮಗೆ ದುಡ್ಡಿನ ನಾನು ಇದು ಇನಿಷಿಯಲ್ ಇಯರ್ಸಲ್ಲಿ 30 years ಬ್ಯಾಕಲ್ಲಿ ಎಲ್ಲ ಬ್ಯಾಂಕ್ ಫಿನಾನ್ಸ್ ತಗೊಂಡಿದ್ರು. ಅದು ಎಲ್ಲ ನಮ್ಮ ಕ್ಯಾನರಾ ಬ್ಯಾಂಕ್ ಆಗಲಿ ಫೆಡ್ರಲ್ ಬ್ಯಾಂಕ್ ಆಗಲಿ ಅದೇ ಥರ ಓಲ್ಡ್ ಬ್ಯಾಂಕ್ ಹತ್ರ ತಗೊಂಡು ಕಮ್ಮಿ ಇಂಟ್ರೆಸ್ಟಲ್ಲಿ ತಗೊಂಡು ಅದು ಎಲ್ಲ ಕೆಲವು ವರ್ಷದಲ್ಲಿ ರೀಪೇ ಮಾಡಿ ಆಯಿತು. ಸೊ ಅಗ್ರಿಕಲ್ಚರ್ ಏನು ಸರ್ಪ್ಲಸ್ ಜನರೇಟ್ ಮಾಡ್ತಾ ಇರೋದು ಅದು ಮಾತ್ರ ಇನ್ವೆಸ್ಟ್ ಮಾಡಿರೋದು. ಈಗಲೂ ಕೂಡ ನನಗೆ ಬೇರೆ ₹1 ಬೇರೆ ಎಲ್ಲಿ ಕಡೆಯಿಂದ ಸೋರ್ಸ್ ಬರಲ್ಲ, ಒಂದೇ ಅಗ್ರಿಕಲ್ಚರಲ್ಲಿ ಅಗ್ರಿಕಲ್ಚರ್ ಮಾತ್ರ. ಮತ್ತು ನೀವು ಬ್ಯಾಂಕಿಗೆ ಬಡ್ಡಿ ಕಟ್ಟೋದೂ ಇಲ್ಲ, ಬ್ಯಾಂಕ್ ಮ್ಯಾನೇಜರಿಗೆ ಪಗಾರ ಕೊಡೋ ಕೆಲಸ ನೀವು ಮಾಡೋದಿಲ್ಲ. ಸೊ ಯು ಪೇ ಯುವರ್ ಪೀಪಲ್ ಓನ್ಲಿ. ಸೊ ಹಾಗಾಗಿ ಒಟ್ಟಾರೆಯಾಗಿ ನೀವು ಅಗ್ರಿಕಲ್ಚರ್ನಲ್ಲಿ ಯು ಆರ್ ಹ್ಯಾಪಿ, ಮೋರ್ ದನ್ ಹ್ಯಾಪಿ ಸರ್. ಇದಿಷ್ಟು ಇದು ಮಾಡ್ತೀರಿ, ಇಷ್ಟು ಜನ ಕೆಲಸ ಕೊಟ್ಟಿದ್ದೀರಿ 3 ಸ್ಟೇಟಲ್ಲಿ. ಹತ್ತತ್ರ ನಿಮ್ಮದು ಒಂದು 600-800 ಎಕರೆ ಮೇಲೆ ಆಯಿತು ಡೈರೆಕ್ಟ್ಲಿ. ಆಮೇಲೆ ಇಂಡೈರೆಕ್ಟ್ಲಿ ನೀವು ಹೆಲ್ಪ್ ಮಾಡೋದು ಅಸಿಸ್ಟ್ ಮಾಡೋದು ಇನ್ನೊಂದಷ್ಟು ಎಕರೆಗಳು. ಸೊ ನೀವು ಕೃಷಿಯಲ್ಲಿ ಖುಷಿಯಲ್ಲಿದ್ದೀರಿ, ಕೃಷಿ ಖುಷಿ. ಮತ್ತು ಇಷ್ಟು ಸ್ಟೇಟಲ್ಲಿ ಈಗ ನಿಮ್ಮ ಭಾಷೆ ಮಲಯಾಳಂ ಅಂತೂ ಬರುತ್ತೆ, ಹಿಂದಿ ಬರುತ್ತೆ, ಇಂಗ್ಲೀಷ್ ಬರುತ್ತೆ, ಕನ್ನಡ ಕಲ್ತಿದ್ದೀರಿ, ಇನ್ಯಾವ ಭಾಷೆ ಬರುತ್ತೆ? ಇಷ್ಟೆಲ್ಲ ಸರ್ ಇದೆ ಸಾಕು. ಅಲ್ಲಿ ನೀವು ಮೇಘಾಲಯದಲ್ಲೂ ಕೂಡ ಅಲ್ಲಿ ಹಿಂದಿ ನಡೆಯುತ್ತೆ, ಇಂಗ್ಲೀಷ್ ನಡೆಯುತ್ತೆ. ಹಿಂದಿ ಇಂಡಿಯಾದಲ್ಲಿ ಆಲ್ ಓವರ್ ಇಂಡಿಯಾ ಹಿಂದಿ ನಡೆಯುತ್ತೆ. ಅಟ್ಲೀಸ್ಟ್ ಆತಾಯ ಎಷ್ಟು ಹಿಂದಿ ಅಂತ ಎಲ್ಲರಿಗೂ ಬರುತ್ತೆ. ಸೊ ಹಾಗಾಗಿ ಒಟ್ಟಲ್ಲಿ ಕೃಷಿಯಲ್ಲಿ ಖುಷಿ ಹೇಳೋರ ಸಂಖ್ಯೆ ಕಡಿಮೆ ಇದೆ. ನೀವು ಇಷ್ಟು ಪ್ರಮಾಣಕ್ಕೆ ಮಾಡಿರೂ ಕೂಡ ಖುಷಿಯಲ್ಲಿದ್ದೀರಿ. ಇದು ನಮ್ಮ ವೀಕ್ಷಕರಿಗೆ ಒಂದು ಇನ್ಸ್ಪಿರೇಷನ್. ಅಥವಾ ಹಂಗೆ ಕೇಳಿದರೆ ನಮ್ಮ ಫಾರ್ಮ್ TV ಪ್ರಾರಂಭದಿಂದ ನಾವು ಹೇಳ್ತಾ ಇರೋದು, ಕೃಷಿಯನ್ನು ಮಾಡಿ ಕೆಟ್ಟವರಿಲ್ಲ, ಮಾಡದೇ ಕೆಟ್ಟವರೇ ಇಲ್ಲ. ದೋಸ್ ಹು ಆರ್ ನಾಟ್ ಡನ್ ದೇ ಆರ್ ಮರ್ಮರಿಂಗ್, ದೋಸ್ ಹು ಆರ್ ರಿಯಲಿ ಡನ್ ದೇ ಹ್ಯಾವ್ ನೋ ಕಂಪ್ಲೇಂಟ್ಸ್. ಎಕ್ಸಾಕ್ಟ್ಲಿ ಸರ್. ಸೊ ಹಾಗಾಗಿ ಮಾಡಿದರೆ ಅವಕಾಶ ಇದೆ. ಇವರದ್ದು ಹೇಳಿದ್ರೆ 40ಕ್ಕೂ ಹೆಚ್ಚಿಗೆ ಬೆಳೆಯನ್ನು ಮಾಡಿ ಒಂದು ಅಟ್ಲೀಸ್ಟ್ ಈಗ ಒಂದು 20-25 ಬೆಳೆ ಇವ್ರ ಕೈಯಲ್ಲಿದೆ. ಯಾವ ಬೆಳೆಯಲ್ಲೂ ಕಂಪ್ಲೇಂಟ್ ಇಲ್ಲ. ಎಲ್ಲ ಮಾರ್ಕೆಟ್ ಎಲ್ಲದರಲ್ಲೂ ಸಮಸ್ಯೆಗಳು ಇದ್ದೇ ಇದೆ, ಅದು ಇದೆ ಎವ್ರಿವೇರ್. ಜೀವನದಲ್ಲೇ ಸಮಸ್ಯೆ ಇದೆ, ಕೃಷಿಯಲ್ಲೂ ಇದೆ ಅಷ್ಟೇ. ಸರ್ ಇಷ್ಟೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರು, ಇಷ್ಟೊತ್ತು ಶ್ರೀ ಜೋಮಿ ಮ್ಯಾಥ್ಯೂ ಅವ್ರದ್ದು ಅನುಭವದ ಮಾತನ್ನು ಕೇಳ್ತಾ ಇದ್ರಿ. ಇದು ಈಗೆಲ್ಲ ನಾವು ಒಂದೊಂದು ಕಂತಲ್ಲಿ ಹಿಡಿದಿಡುವಷ್ಟು ಕಡಿಮೆ ಇಲ್ಲ ಇವ್ರದ್ದು. ಇದು ನೋಡಿ, ಎಲ್ಲರೂ ಏನು ಹೇಳ್ತಾರೆ, ಯಾವ್ದು ಬೆಳೆ ಮಾಡಲಿ ಎಲ್ಲರೂ ಅಡಿಕೆ ಹಿಂದೆ ಬಿದ್ದಿದ್ದಾರೆ. ಎಲ್ಲ ಒಂದೇ ಬೆಳೆ ಹಾಕ್ಕೊಂಡು ಮುಂದೊಂದು ಸಹ ಕೈ ಕೊಟ್ಟರೆ, ಇವ್ರು ಕೇಳಿದರೆ ಇವರಿಗೆ 10-20-50 ಆಪ್ಷನ್ಸ್ ಇದೆ. ಇದನ್ನು ಮಾಡಲಾದರೆ ಎಲ್ಲದಕ್ಕೂ ಡಿಮಾಂಡ್ ಇದೆ. ಎಲ್ಲದಕ್ಕೂ ಡಿಮಾಂಡ್ ಅಥವಾ ಅವರು ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ತಂತ್ರಜ್ಞಾನವನ್ನು ಹುಡ್ಕೊಂಡಿದ್ದಾರೆ. ಯಾಕೆಂದರೆ ಇದೆಲ್ಲ ಎಲ್ಲೋ ಒಂದು ಕಡೆ ಸರಿಯಾದ ರೆಫರೆನ್ಸ್ ಇಲ್ಲ. ಇವರಿಗೆ ಆ ಶಕ್ತಿ ಇದೆ, ನಾಲೆಜ್ ಇದೆ, ನಾಲೆಜ್ ಮಾಡ್ಕೊಳ್ಳುವಂಥ ಮನಸ್ಸು ಮತ್ತು ಕೆಪಾಸಿಟಿ ಇದೆ. ಹಾಗಾಗಿ ಇವರು ಹಲವಾರು ಬೆಳೆಗಳನ್ನು ಬೇರೆ ಬೇರೆ ಕಂಡೀಷನಲ್ಲಿ, ಅದಕ್ಕಾಗಿ ಅವರು ಎಲ್ಲ ಬೆಳೆ ಎಲ್ಲ ಊರಿನಲ್ಲಿ ಬರೋದಿಲ್ಲ ಅಂತೇಳಿ ಬೇರೆ ಬೇರೆ ಊರಿನಲ್ಲಿ ಜಮೀನೇ ತೊಗೊಂಡ್ಬಿಟ್ಟಿದ್ದಾರೆ. ಆ ರೀತಿಯಲ್ಲಿ ಈಗ ಎಕ್ಸಾಟಿಕ್ ಫ್ರೂಟ್ಸು ಎಷ್ಟೊಂದು ಪ್ರಯತ್ನ ಮಾಡ್ತಾರೆ. ಅದ್ರಾಗ ಇಲ್ಲಿ ಒಂದೇ ಪಾಯಿಂಟ್ ಇವ್ರದ್ದು ಇಷ್ಟ ಅಂದರೆ, ಮಾಡುವ ಮನಸ್ಸಿದ್ರೆ ಎಲ್ಲ ಇವ್ರ ಕೈ ಹಾಕಿರೋದೆಲ್ಲ ದುಬಾರಿ ಬೆಳೆಗಳು. ಇವ್ರು ಯಾರು ಯಾವತ್ತಿನ ಡೇಟಿಗೂ ಗೋವಿನ ಜೋಳನೋ ತೊಗರಿನೋ ಬೆಳೆಸಿದ ಪಾರ್ಟಿ ಅಲ್ಲ. ಎಲ್ಲ ಇವ್ರದ್ದು ಇದರಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇನ್ಕಮ್ ಬರುವಂಥ ಹೈ ವ್ಯಾಲ್ಯೂ ಕ್ರಾಪ್ಸನ್ನೇ ಮಾಡಿದ್ದಾರೆ. ಇವ್ರದ್ದು ಕಂಪ್ನಿ ಇದೆ, ಇವ್ರದ್ದು ಒಂದು ಟೀಮ್ ಇದೆ, ಅನುಭವ ಇದೆ, ಮತ್ತು ಇವರು ಭಾಳ ಫ್ರೆಂಡ್ಲಿ, ಎಲ್ಲರ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಸಹಕಾರ ಕೊಡೋಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಇವರ ಇವತ್ತಿನ ಅನುಭವದ ಮಾತು ಅಥವಾ ಇವರ ಒಂದು ಏನು ಫ್ರೇಮ್ ಇದೆ, ಇವರ ಕೃಷಿಯ ಒಂದು ಚೌಕಟ್ಟು ಭಾಳ ದೊಡ್ಡದಿದೆ. ಅದು ಕೂಡ ನಿಮಗೆ ಇನ್ಸ್ಪೈರ್ ಆಯಿತು. ಇದರಲ್ಲಿ ನಿಮಗೆ ನಿರ್ದಿಷ್ಟವಾಗಿ ಈ ಕಂತಲ್ಲಿ ಯಾವುದೇ ಬೆಳೆ ಬಗ್ಗೆ ಮಾಹಿತಿ ಸ್ಪೆಸಿಫಿಕ್ ಸಿಗಲಿಲ್ಲ ಅಂದರೆ ಓವರಾಲ್ ಇಷ್ಟೊಂದು ಸ್ಕೋಪ್ ಇದೆ ಹೇಳೋದನ್ನು ನಾವು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅದು ತಮಗೆ ಅನುಕೂಲ ಆಯಿತು ಅಂತ ಅಂದ್ಕೊಂಡು ಜೋಮಿ ಮ್ಯಾಥ್ಯೂ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಮತ್ತೊಮ್ಮೆ ಅರ್ಪಿಸ ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮದ ಕಂತನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ.